पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। स्वस्त्यस्तु सतां हरिः ओम्। हरे राम हरे राम हरे राम हरे राम। उच्यताम्। ददाति वर्तकस्य तथा काननस्य एकः वर्तकः तस्य कानने बहूनि फलानि दृष्ट्वा तत्र प्रविशति। तत्र सर्वान् फलान् दृष्ट्वा सः तत्रैव भ्रमति। तादृशमेव अस्माकं जीवने वयम् अस्मिन् लोके भ्रमामः। तथा तत्र तस्य समीपे मेषाः भवति। ते मेषाः वृकाः तथा शृगालः तान् खादन्ति। तथा तत्र सर्पाः भवन्ति, निद्रा तथा अज्ञानरूपसर्पाः। ते एषः वर्तकम् एतं वर्तकं खादति। तादृशमेव अस्माकं एतत् लोकः इति भरतः वदति। समीचीनम्। ಧನ ಸಂಪಾದನೆಯಲ್ಲಿ ಆಸಕ್ತರಾದ ವರ್ತಕರು ದಾರಿ ತಪ್ಪಿ ಅರಣ್ಯ ಮಾರ್ಗಕ್ಕೆ ಹೋದ್ರೆ ಏನಾಗತ್ತೆ? ಅದರಲ್ಲೂ ಸಮರ್ಥನಾದ ನಾಯಕ ಇಲ್ಲದೆ ಹಿಂದೆ ಎಲ್ಲ ಸಾರ್ಥವಾಹರು ಅಂತ ಒಂದೂರಿಂದ ಇನ್ನೊಂದು ಊರಿಗೆ ಹೋಗುವುದೇ, ಆ ವ್ಯಾಪಾರ ಮಾಡುವುದೇ ಅವರ ಪ್ರಧಾನ ಜೀವನ ವೃತ್ತಿ. ಅವ್ರು ಹೋದ್ರೆ ಒಂದು 6 ತಿಂಗಳು ಆಯಾ ಬೇರೆ ಊರಿನಲ್ಲಿದ್ದು ಅಲ್ಲಿಂದ ವಾಪಸ್ 6 ತಿಂಗಳಿಗೆ ಮತ್ತೆ ಮಳೆಗಾಲದ ಕಾಲಕ್ಕೆ ವಾಪಸ್ ಬರ್ತಾರೆ. ಬರುವಾಗ ಕಾಡೆಲ್ಲ ದಾಟಿಕೊಂಡು ಬರುವ ಸಂದರ್ಭದಲ್ಲಿ ತೀವ್ರವಾದ ಮರ ಗಿಡಗಳ ದಟ್ಟಣೆಯಿಂದ ಕೂಡಿದ ಕಾಡನ್ನ ಅಕಸ್ಮಾತ್ ಆಗಿ ದಾರಿ ತಪ್ಪಿ ಪ್ರವೇಶಿಸಿದಾಗ ಏನಾಗುತ್ತೆ ಅನ್ನೋ ತರನೇ ದಾರಿ ತಪ್ಪಿ ಜೀವ ಸಂಸಾರಕ್ಕೆ ಬಂದಾಗ ಆ ಪರಿಸ್ಥಿತಿಯನ್ನು ಅನುಭವಿಸ್ತಾನೆ ಅನ್ನೋದನ್ನ ಹೇಳ್ತಿದ್ದಾನೆ. ಪುರಂದರದಾಸರು ಒಂದು ಪದ್ಯದಲ್ಲಿ ಚೆನ್ನಾಗಿ ಹೇಳ್ತಾರೆ ಈ ದೃಶ್ಯವನ್ನ. ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತೋ ಅಂತ. ಇದೇ ತರ ಒಂದು ನಾಯಿ ಸಂತೆಗೆ ಬಂದ್ಬಿಡುತ್ತೆ, ಜನ ಎಲ್ಲ ತುಂಬಿಕೊಂಡು ತುಡುಕ್ತಾ ಇರ್ತಾರೆ, ಅವರಿಗೆ ಕಾಲಿಡ್ಲಿಕ್ಕೆ ಜಾಗ ಇರಲ್ಲ. ಇದು ಬೇರೆ ಕುರುಡು. ಅದು ಯಾರು ಗೊತ್ತಾಗಿದ ತಕ್ಷಣ ಅವರು ಸಿಟ್ಟು ಬಂದು ಕೈಯಲ್ಲಿ ಇದ್ದಿದ್ದೆಲ್ಲ ಹೊಡಿತಾ ಇದ್ದಾರೆ. ಯಾಕೆ ಹೊಡಿತಾ ಇದ್ದಾರೆ ಅಂತ ಅದಕ್ಕೂ ಗೊತ್ತಿಲ್ಲ, ಹೊಡೆದಿಯೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ಬೇಕು ಅಂತಾನೂ ಗೊತ್ತಿಲ್ಲ. ಒಟ್ಟು ಹೊಡೆತ ತಿನ್ಕೊಂಡು ಅನ್ಯಾಯವನ್ನ ಅನುಭವಿಸ್ತಾ ಎಲ್ಲ ದಿಕ್ಕುಗಳಿಗೆ ಇರುತ್ತೆ ಅಂತ ಹೇಗೋ ಹಾಗೆ ಜೀವನ ಕೂಡ ಈ ಸಂಸಾರದ ಆಗು ಹೋಗುಗಳೆಲ್ಲ ಹೇಗಿರುತ್ತೆ, ಯಾರ ಜೊತೆಗೆ ಹೇಗ್ ವರ್ತಿಸ್ಬೇಕು, ಯಾವ ವಸ್ತುವನ್ನು ಹೇಗ್ ಬಳಸ್ಬೇಕು, ಆ ಅನುಭವ ಆಗಿ ನಿರ್ಧಾರ ಮಾಡುವಷ್ಟೊತ್ತಿಗೆ ಜೀವನ ಮುಗಿದು ಹೋದ ಹಾಗಾಗಿರುತ್ತೆ. ಎಲ್ಲ ಅರ್ಥ ಮಾಡಿಕೊಂಡು ನಾಳೆಯಿಂದ ಕರೆಕ್ಟ್ ಆಗಿ ಹೀಗೇನೆ ಒಂದು ವ್ಯವಸ್ಥಿತವಾದ ಬದುಕನ್ನು ನಡೆಸಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಆಯುಷ್ಯ ಮುಗಿದಿರುತ್ತೆ. ಇದು ಒಟ್ಟು ಪರಿಸ್ಥಿತಿ. ದರೋಡೆಕೋರರು ಹಣ ದೋಚ್ತಾರೆ, ಪಿಶಾಚಿಗಳು ಕೊಳ್ಳಿ ದೇವಗಳು ದಾರಿ ತೋರಿಸತ್ತೆ ಅನ್ಕೊಂಡ ಹಾಗೆ ಹೋದ್ರೆ ದಾರಿ ತಪ್ಪಿಸಿ ಹೊಂಡಕ್ಕೆ ಬೀಳ್ಸತ್ತೆ. ಆ ಧೂಳಿನಿಂದಾಗಿ ಇನ್ನಷ್ಟು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಮರಗಳಿಗೆ ಬೇರೆ ಬೇರೆ ಬಂಡೆಗಳಿಗೆ ಡಿಕ್ಕಿ ಹೊಡೆದು
ಜೀವನ ಇನ್ನೂ ದುಸ್ತರವಾಗುತ್ತೆ. ಕಾಡಲ್ಲಿ ಹೋಗೋದು, ಆ ಜೀರುಂಡೆಯ ಶಬ್ದ, ಕರ್ಕಶವಾದ ಗೂಬೆ ಶಬ್ದ, ಅಲ್ಲಿರುವ ಊಳಿಡುವ ನರಿಗಳ ಶಬ್ದ, ಇದೆಲ್ಲವೂ ಕೂಡ ಒಂದರ ನಂತರ ಒಂದು ರೀತಿಯಲ್ಲಿ ಆ ಭಯವನ್ನೇ ಹುಟ್ಟಿಸುತ್ತೆ. ಎಲ್ಲೋ ನೀರ್ ಬೇಕು ಅಂತ ಅನ್ಕೊಂಡು ನೋಡಿದಾಗ ದೂರದಲ್ಲಿ ನೀರ್ ಕಂಡಿತು ಅಂತ ಓಡಿದ್ರೆ ಅದು ಮರೀಚಿಕೆ ಆಗಿರುತ್ತೆ ಹೊರತು ನೀರೇ ಆಗಿರಲ್ಲ. ಹೀಗೆ ಪಾಪ ವೃಕ್ಷಗಳ ಅಡಿಗೆ ಹೋದಾಗ ಅಲ್ಲಿಯೇ ಒಂದು ಅಡಿಯಲ್ಲಿದ್ದ ಮುಳ್ಳುಗಳಿಂದ ಚುಚ್ಚಿಸಿಕೊಂಡು ಅಥವಾ ಆ ಗೆಲ್ಲುಗಳಿಂದ ಮುಳ್ಳುಗಳಿಂದ ಪರಚಿಸಿಕೊಂಡು ಅಥವಾ ಅದರ ಮೇಲೆ ಕೆಲವೊಮ್ಮೆ ಹೋದಾಗ ಕೆಲವರಿಗೆ ಮೈಗಾಗಲ್ಲ, ಅಲರ್ಜಿ ಆಗುತ್ತೆ, ಅಂತಹ ವೃಕ್ಷಗಳಿರ್ತವೆ. ಹಾಗೆ ನಮ್ಮವರು ಅಂತ ಅನ್ಕೊಂಡು ಆಶ್ರಯಿಸಿ ಹೋದವರ ಕೈಯಿಂದಲೇ ಏಟು ತಿನ್ನುವ, ನೋಯಿಸಿಕೊಳ್ಳುವ, ಬೇಸರ ಅನುಭವಿಸುವಂತಹ ದುಸ್ಥಿತಿಯನ್ನ ಅನುಭವಿಸ್ತಾನೆ. ಕಲ್ಲು ಮುಳ್ಳುಗಳಿಂದ ಕೂಡಿದ ದುರ್ಗಮವಾದ ದಾರಿಯನ್ನ, ಗುಡ್ಡವನ್ನ ಏರ್ಲಿಕ್ಕಾಗದೆ ಹತಾಶನಾಗ್ತಾನೆ. ಹೆಬ್ಬಾವು ಬಂದ್ರೆ ಅದು ಅವನನ್ನು ನುಂಗಿ ಬಿಡುತ್ತೆ. ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿರ್ತಾನಾದ್ರಿಂದಾಗಿ ಅಜ್ಞಾನವನ್ನ ನುಂಗಿದ್ದೇ ಗೊತ್ತಾಗಲ್ಲ. ಅಜ್ಞಾನದೊಳಗೆ ಸೇರ್ಕೊಂಡು ನಾನು ಜ್ಞಾನಿ ಅಂತ ಭ್ರಮೆಯಿಂದ ತನ್ನ ಬಗ್ಗೆ ತಾನು ಹೆಮ್ಮೆ ಪಡ್ತಾ ಇರ್ತಾನೆ. ಆದ್ರೆ ಅವನು ಏನು ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದೇನೆ ಅಂತ ಗೊತ್ತಿರುವುದಿಲ್ಲ. ಅಷ್ಟ್ರಲ್ಲೊಂದು ಜೇನ್ ಕಾಣುತ್ತೆ ಎಲ್ಲೋ ಮೇಲ್ಗಡೆ, ಅದ್ರ ಕೆಳಗಡೆ ಒಂದು ಹೊಂಡೆ ಇರುವುದು ನೋಡಲ್ಲ. ಆ ಜೇನಿನ ಸುತ್ತ ಮೇಲ್ಗಡೆ ಹೆಬ್ಬಾವು ಅಥವಾ ಹಾವು ಸುತ್ತಿಕೊಂಡದ್ದನ್ನು ಕಾಣಲ್ಲ. ಒಂದು ಹನಿ ಏನೋ ಬೀಳ್ತಾ ಇದೆ ಅಂತ ಅದಕ್ಕೆ ನಾಲಿಗೆ ಕೊಡ್ಲಿಕ್ಕೆ ಹೋಗಿ ಅತ್ತ ದುರಿ ಇತ್ತ ಪುಲಿ ಅಂತ, ದರಿ ಅಂದ್ರೆ ಆಳದ ಕಣಿವೆ, ಹಿಂದಿಂದ ಹುಲಿ ಬರುತ್ತೆ ಬೇರೆ, ಆ ಜೇನ್ ಬೇರೆ, ಅಷ್ಟ್ರಲ್ಲಿ ಬೇಕು ಅಂತ ಆಸೆ. ಬೀಳ್ತಾ ಬೀಳ್ತಾ ಬಾಯಿಗೆ ಬೀಳ್ಲಿ ಅಂತ ಅದನ್ನ ನೋಡ್ಕೊಂಡೆ ಕೆಳಗ್ ಬಿದ್ದ. ಅದು ಬೀಳುವುದಕ್ಕಿಂತ ಮುಂಚೆ ಕೆಳಗ್ ಬಿದ್ದಾದ್ರಿಂದ ಪ್ರಾಣನೇ ಹೋಯ್ತು. ಇದು ಮನುಷ್ಯನ ಸಂಸಾರದ ದುಸ್ಥಿತಿ ಅಂತ ಆ ಜೇನು ಹುಳ ಕಚ್ಚುವುದಾಯ್ತು. ಜೊತೆಗೆ ಉಳಿದ ಅಲ್ಲಿಯ ಸೊಳ್ಳೆಯೋ, ಹುಲಿಯೋ, ಹಾವೋ, ಚೇಳೋ ಏನೋ ಒಂದೊಂದು ದುಸ್ಥಿತಿಗಳಿಂದ ಕಚ್ಚುವುದು. ಅದರ ಜೊತೆಗೆ ಒಂದ್ ತಗೊಂಡ್ರೆ ಎರಡು ಫ್ರೀ ಇದ್ದ ಹಾಗೆ ಒಂದು ಜೊತೆಗೆ ಇನ್ನೆರಡು ತರದ ದುಃಖಗಳು ಅದರೊಟ್ಟಿಗೆ ಬಂದೇ ಬರ್ತವೆ. ಹೀಗೆ ಮಧ್ಯ ಮಧ್ಯದಲ್ಲಿ ಒಂದ್ ಚೂರು ಆನಂದ ಸಿಗುತ್ತೆ. ಅಲ್ಲಲ್ಲಿ ಹಕ್ಕಿಗಳ ಕೂಗು ಕೆಲವೊಮ್ಮೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ತಂಪಾದ ನೀರು ಸ್ವಲ್ಪ ದೂರಕ್ಕೆ ಸಿಗುತ್ತೆ. ಆ ನೀರು ಕುಡಿದು ಸ್ವಲ್ಪ ಮತ್ತೆ ಹಸಿವಾಯ್ತು ಅಂತ ವನ್ಯಮೃಗಗಳನ್ನ ಹಿಡಿಲಿಕ್ಕೆ ಹೋದಾಗ ಅದ್ ನೋಡಿದ್ರೆ ವನ್ಯಮೃಗ ಬೇರೆ ಯಾವುದಲ್ಲ, ಸಿಂಹ ಅಂತ ಗೊತ್ತಾಗಿ ಬೆನ್ನ ಅಟ್ಟಿಸಿಕೊಂಡು ಬಂದ್ರೆ ದಾರಿ ಕಾಣದೆ ಕಾಲಿಗೆ ಬುದ್ಧಿ ಹೇಳ್ತಾನೆ. ಅಷ್ಟರಲ್ಲಿ ಅದೇ ಹಿಡಿದು ಹಾಕಿತು ಅಂದ್ರೆ ಅಲ್ಲಿ ಮುಗೀತು. ಎಡವಿ ಬಿದ್ದು ಕೈಕಾಲ್ ಗಾಯ ಆಗಿ ನಡಿಲಿಕ್ಕಾಗದೆ ಇದ್ದಾಗ ಹದ್ದುಗಳು ಬಂದು ಇವನ್ ಜೀವಂತ ಇರಬೇಕಾದ್ರೇನೆ ಇವನ ಮೇಲೆ ಹಾರಿ ಬಂದು ಕಿತ್ತು ತಿನ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದಕ್ಕೇನು ಅಂದ್ರೆ ಕಾಡಲ್ಲಿ ಸಿಕ್ಕಿದ ಅರ್ಧ ಬಿದ್ದಿರುವ ಶರೀರ ಅಂದ್ರೆ ಅದು ಫ್ರೆಶ್, ಅದಕ್ಕೆ ಬಹಳ ಇಷ್ಟ. ಅದು ಜೀವ ಇರ್ಬೇಕಾದ್ರೇನೆ ಕಿತ್ತು ತಿನ್ನುದು, ಸತ್ತ ಮೇಲೆ ತಿನ್ನಲ್ಲ ಅದು. ಅದಕ್ಕೆ ಬಿಸಿ ಬಿಸಿ ಇರ್ಬೇಕು ದೇಹದ ಭಾಗ, ಆಗ ತಿನ್ನುವುದೇ ಅದಕ್ಕೆ ಸಂತೋಷ. ಹಾಗೆ ಹದ್ದುಗಳು ದಾಳಿ ಮಾಡ್ತವೆ. ಆಮೇಲೆ ಕಪಿಚೇಷ್ಟೆಗಳನ್ನ ನೋಡಿ ಖುಷಿಯಾಗಿ ಕಪಿಗಳ ಒಂದು ಸಮೂಹವನ್ನ ಸಾಕಿ ಅವುಗಳ ಜೊತೆಗೆ ಆಟ ಆಡುವಂತೆ ತನ್ನನ್ನ ಕಪಿ ಅಂದ್ರೆ ಅವುಗಳ ಸ್ವಭಾವದಿಂದ ಇವನ ಬುದ್ಧಿ ಇನ್ನಷ್ಟು ಚಂಚಲವಾಗಿ ಕಪಿ ಬುದ್ಧಿಯಿಂದ ಜೀವನ ಇನ್ನಷ್ಟು ಹಾಳು ಮಾಡಿಕೊಳ್ತಾನೆ. ಒಟ್ಟು ಕಷ್ಟದ ಕಾಡನ್ನ ದಾಟ್ಲಿಕ್ಕೆ ಅವನಿಗೆ ಸರಿಯಾದ ಉಪಾಯವೇ ಸಿಗಲ್ಲ, ಅಥವಾ ಉಪಾಯ ಹುಡುಕಬೇಕು ಹೇಗೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಉಪಾಯ ಬೇಕು ಅಂತ ಇರುತ್ತೆ, ತಪ್ಪಿಸ್ಕೊಳ್ಬೇಕು ಅಂತ ಇರುತ್ತೆ. ಆದ್ರೆ ಕೆಲವೊಂದ್ ಸರ್ತಿ ಚೂರ್ ಅಲ್ಲಿ ಸಿಗುವ ಖುಷಿಗಳೇನಿರುತ್ತೆ, ಪರವಾಗಿಲ್ಲ, ಕಾಡಲ್ಲೇ ಒಂದ್ ಇಷ್ಟ ಆದ್ರೂ ಸುಖ ಸಿಗುತ್ತಲ್ವಾ, ಏನೋ ಆನಂದ ಇದೆ ಅಂತ ಅನ್ಕೊಂಡು ಅದರಲ್ಲೇ ಜೀವನ ಕಳೆಯುವ ಕಡೆಗೆ ತನ್ನ ಅಭ್ಯಾಸ ಆಗುತ್ತೆ ಅಂತ. ಯಾರೋ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ಅವ್ರು ಹೇಳಿದ್ರಂತೆ, ಓ ದೇವ್ರೇ, ನಿಮ್ಗೆ ಸಿಕ್ಕಾಪಟ್ಟೆ ಇನ್ನೊಂದು 6 ತಿಂಗಳು ಕಷ್ಟ ಇದೆ ಅಂತ ಹೇಳಿದ್ರಂತೆ. ಹೌದಾ, ಏನ್ ಮಾಡ್ಬೇಕು? 6 ತಿಂಗಳು ಹಾಗೆ ಹೇಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಆಮೇಲೆ ಅಭ್ಯಾಸ ಆಗತ್ತೆ, ಏನ್ ತೊಂದ್ರೆ ಇಲ್ಲ ಅಂತ ಅಂದ್ರಂತೆ. ಅಂದ್ರೆ ಅದು ಗೊತ್ತಾಗೋದ್ರೊಳಗೆ ಅಭ್ಯಾಸವೇ ಆಗಿಬಿಟ್ರೆ ಆಮೇಲೆ ಅದನ್ನ ಪರಿಹರಿಸಿಕೊಳ್ಬೇಕು ಅಂತ ಯೋಚನೆ ಮಾಡುವುದಕ್ಕಿಂತಲೂ ಈಗ ಕೆಲವೊಂದ್ ಸರ್ತಿ ಕೆಲವು ಅನ್ಯಾಯಗಳು, ವಿರೋಧಗಳಿಗೆ ತಲೆ ಹಾಕದೆ ದೂರ ಇರುವುದು ಅಂತ ಒಂದ್ ಸ್ವಲ್ಪ ದಿವಸ ನಾವು ಕಷ್ಟಪಟ್ಟು ಅಭ್ಯಾಸ ಮಾಡ್ಕೊಳ್ತೇವೆ. ಆಮೇಲೆ ಅದೇ ಸರಿ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಅನ್ಯಾಯವನ್ನು ವಿರೋಧಿಸ್ಬೇಕು ಅಂತಾನೆ ಅನ್ಸಲ್ಲ. ಹೇಗೋ ಒಟ್ಟು ನಮ್ಗೆ ಅನ್ಯಾಯ ಆಗದೆ ಇದ್ರೆ ಸಾಕು, ಅಷ್ಟೇ
ನಮ್ಮ ಜೀವನದ ಉದ್ದೇಶ ಅನ್ನುವ ರೀತಿಯಲ್ಲಿ ನಾಳೆ ಅದು ನಮ್ಮ ಬುಡಕ್ಕೂ ಬರುತ್ತೆ ಅನ್ನೋದು ನಮ್ಮ ತಲೆಗೆ ಹೋಗಲ್ಲ. ಹಾಗೆ ಈ ತಪ್ಪು ಕೆಲಸ ಮಾಡುವಂತದ್ದು, ಪಾಪ ಪುಣ್ಯಗಳ ವಿವೇಚನೆಯ ನಡುವೆ ನಾವು ಎಲ್ಲಿ ಕಳೆದು ಹೋಗ್ತಾ ಇದ್ದೀವಿ ಅಂತ ಯೋಚಿಸದೇ ಇರುವಂತದ್ದು, ಇದೆಲ್ಲ ನಡೆದು ಹೋಗುತ್ತೆ. ಸಂಸಾರದ ಈ ಕಾಡು ಪಾಡು ಅದು ಅತ್ಯಂತ ಮನುಷ್ಯನಿಗೆ ಹೋಲಿಸಿ ಹೇಳಲಿಕ್ಕೋಸ್ಕರನೇ ಈ ದೃಷ್ಟಾಂತವನ್ನ ಕೊಟ್ಟದ್ದು ಅಂತ ಹೇಳಿದ್ರು. ಅಲ್ಲಲ್ಲಿ ವಿಷಯ ಭೋಗಗಳೆಲ್ಲ ಸಿಗ್ತವೆ. ಮೋಕ್ಷದ ಮಾರ್ಗದ ಬಗ್ಗೆ ಅವನಿಗೆ ಪ್ರಜ್ಞೆನೇ ತಪ್ಪಿ ಹೋಗುತ್ತೆ. ಒಟ್ಟು ಬದುಕಿದ್ರೆ ಆಯ್ತು, ಹೊಟ್ಟೆ ಹೋದ್ರೆ ಆಯ್ತು, ಹೆಂಡತಿ ಮಕ್ಕಳನ್ನು ನೋಡ್ಕೊಂಡ್ರೆ ಆಯ್ತು, ಅಥವಾ ಮಕ್ಕಳನ್ನ ಖುಷಿ ಪಡಿಸಿದ್ರೆ ಆಯ್ತು, ಬಂಧುಗಳಿಗೆ ಏನೋ ಒಂದು ಅಗತ್ಯ ಇದ್ದದ್ದನ್ನ ದಯಪಾಲಿಸಿದ್ರೆ ಆಯ್ತು, ಇನ್ನೇನು ಮಾಡ್ಬೇಕಾಗಿಲ್ಲ ನಾನು ಜೀವನದಲ್ಲಿ ಅಂತ ಹೀಗೊಂದು ಭಾವನೆ ಇರುತ್ತೆ. ಇದ್ರ ಆಚೆಗೆ ಪ್ರಶ್ನೆನೇ ಬರಲ್ಲ ಅವನ ಜೀವನದ ಬಗ್ಗೆ. ಅಷ್ಟರಲ್ಲೇ ಕಾಡಲ್ಲಿ ಓಡಾಡುವುದೇ ಒಂದು ದೊಡ್ಡ ಸಾಧನೆ. ಇಲ್ಲೇ ಇದ್ದುಕೊಂಡು ಸುಖಗಳನ್ನ ಅನುಭವಿಸುವುದೇ, ಅಪಾಯಗಳಿಂದ ತಪ್ಪಿಸಿಕೊಳ್ಳುವುದೇ ದೊಡ್ಡ ಗುಣ ಅಂತ ಭಾವಿಸಿರ್ತಾನೆ. ಗುರುವಿನ ಅನುಗ್ರಹದ ಬಗ್ಗೆ ಗೊತ್ತಿಲ್ಲ, ಭಗವದ್ ಅನುಗ್ರಹದ ಪ್ರಾಪ್ತಿ ಗೊತ್ತಿಲ್ಲ, ಇಂದ್ರಿಯಗಳ ನಿಗ್ರಹದ ಬಗ್ಗೆ ಪ್ರಜ್ಞೆ ಇಲ್ಲ. ರೋಗ ಬಂದಾಗ ಡಾಕ್ಟರ್ ಪಥ್ಯ ಹೇಳಿದ್ರು ಅಂತ ಪಥ್ಯ ಮಾಡ್ತಾನೆ. ಅದೇ ಮೊದ್ಲಿಂದ ಅವನ ಪಥ್ಯದಲ್ಲಿ ಇದ್ದಿದ್ರೆ ಡಾಕ್ಟರ್ ಹತ್ರ ಹೋಗೋ ಪ್ರಸಂಗ ಬರ್ತಿರ್ಲಿಲ್ಲ. ಸಾವಿರಾರು ರೂಪಾಯಿ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ಕ್ಷಣ ಮಾತ್ರದಲ್ಲಿ ಕಳ್ಕೊಂಡು ಆಮೇಲೆ ತಾನೇ ಸ್ವತಃ ಹೇಗೆ ಇಂದ್ರಿಯ ನಿಗ್ರಹದಲ್ಲಿ ಇದ್ರೆ ವ್ರತದಲ್ಲಿದ್ರೆ ಬದುಕಬೇಕೋ ಹಾಗೆ ಡಾಕ್ಟರ್ ವ್ರತ ಹೇಳ್ತಾರೆ. ಅಯ್ಯೋ, ಇನ್ನು ನೀವು ಹಾಗೆಲ್ಲ ಸಿಹಿ ಪದಾರ್ಥಗಳನ್ನೆಲ್ಲ ಹೋದಲ್ಲೆಲ್ಲ ತಿನ್ನುವ ಹಾಗಿಲ್ಲ, ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ 100 ತಿನ್ಬಾರ್ದು ಹೇಳ್ತಾರೆ. ಏನ್ ತಿನ್ಬೋದು ಸ್ವಾಮಿ ಅದ್ ಕೇಳಿದ್ರೆ ಇಲ್ಲ. ಯಾರೊಬ್ಬ ಹೇಳಿದ್ರಂತೆ, ಇನ್ನು ನೀವು 2 ಇಡ್ಲಿ 1 ಲೋಟೆ ಹಾಲು ಅಂತ. ಅವ್ನು ಕೇಳಿದಂತ ಊಟ ಆದ್ಮೇಲೆ ಊಟದ ಮೊದ್ಲು ಅಂತ. ಅವ್ರು ಹೇಳಿದ್ದೆ ಊಟದ ಬದ್ಲು ತಿನ್ಬೇಕು ಅಂತ. ಆದ್ರೆ ಅವನ ತಲೆಯಲ್ಲಿ ಏನು ಅಂದ್ರೆ, ಅಯ್ಯೋ ಅದೆಲ್ಲ ಸಾಧ್ಯ ಇಲ್ಲ, ಊಟಕ್ಕಿಂತ ಮುಂಚೆನೂ ನಂತರ ಇಷ್ಟೇ ನಂಗೆ ನಿಮ್ಗೆ ಉತ್ತರ ಬೇಕು ಅಂತ. ಆ ರೀತಿ ನಿಗ್ರಹ ಮಾಡ್ಲಿಕ್ಕಾಗದಷ್ಟು ಮನುಷ್ಯ ದುರ್ಬಲನಾಗಿ ಬಿಡ್ತಾನೆ. ಅಯ್ಯೋ, ನಿಗ್ರಹದ ಹೆಸರು ಕೇಳಿದ ತಕ್ಷಣ ಅಯ್ಯೋ ಊಟ ಒಂದ್ ಬಿಡ್ಲಿಕ್ಕಾಗಲ್ಲ, ಬೇರೆ ಏನಾದ್ರೂ ತೊಂದ್ರೆ ಇಲ್ಲ, ಹೇಗೂ ಸಾಯ್ತೀವಲ್ವಾ, ತಿಂದೆ ಸಾಯೋಣ ಅಂತ. ಮತ್ತು ಆ ಪಥ್ಯದ ವಿಷಯದಲ್ಲಿ ಮನುಷ್ಯ ಜಾಗ್ರತೆ ವಹಿಸುವುದಿಲ್ಲ. ಕೆಲವೊಂದ್ಸರ್ತಿ ಜಾಗ್ರತೆ, ಆರೋಗ್ಯದ ಮೇಲೆ ಕಾಳಜಿ ಬಹಳ ಕೆಲವರಿಗೆ. ಬೇರೆ ಏನೂ ಯೋಚನೆ ಇಲ್ಲ ಅಂದ್ರು ಅಯ್ಯೋ ಚರ್ಮ ಚಂದ ಇರ್ಬೇಕು, ದೇಹ ಚಂದ ಇರ್ಬೇಕು, ಒಳ್ಳೆ ಸೆನ್ಸು ಅಂದ್ರೆ ಆರೋಗ್ಯ ಕಾಪಾಡ್ಕೊಳ್ಳೋ ವಿಷಯದಲ್ಲಿ ದಪ್ಪ ಆಗ್ಬಾರ್ದು, ಕಪ್ಪಾಗ್ಬಾರ್ದು, ಹೀಗಾಗ್ಬಾರ್ದು ಹಾಗಾಗ್ಬಾರ್ದು ಅಂತ ಬೇರೆ ಎಲ್ಲ ಯೋಚನೆಗಳಿಗಿಂತ ಹೆಚ್ಚು ತನ್ನನ್ನ ಹೇಗೆ ಚಂದವಾಗಿ ಉಳಿಸಿಕೊಳ್ಳುವುದು ಅಥವಾ ಆರೋಗ್ಯಕ್ಕೆ ಏನು ತೊಂದರೆ ಆಗದಾಗೆ ಉಳ್ಕೊಳ್ಳುವುದು ಅನ್ನೋದನ್ನೇ ಮಾಡ್ತಿರ್ತಾರೆ. ಇದೇ ವಿಷಯವನ್ನು ದೇವರಿಗೋಸ್ಕರ ಮಾಡಿದ್ರೆ ವ್ರತ ಆಗ್ಬಿಡ್ತಿತ್ತು. ಆದರೆ ನಮ್ಗೋಸ್ಕರ ಅಂತ ಮಾಡಿಕೊಂಡು ಮನುಷ್ಯ ದಾರಿ ಕಾಣದೆ ಪುಣ್ಯ ಸಂಪಾದಿಸುವ ದಾರಿಯನ್ನೂ ಕಳ್ಕೊಂಡು ಯಾವ್ಯಾವ್ದೋ ಕಾರಣಕ್ಕೆ, ಒಟ್ಟು ಶರೀರ ಆರೋಗ್ಯ ಸರಿ ಉಳಿಸ್ಕೊಳ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡೋಣ, ಅದರಲ್ಲಿ ನೀತಿ ನಿಯಮ ನಿಷ್ಠೆ ಇದೆಲ್ಲ ಎಷ್ಟು ದುಡ್ಡು ಖರ್ಚಾದ್ರೂ ತೊಂದರೆ ಇಲ್ಲ ಅಂತ ಹೀಗೆ ಅಧಿಕ ಸಂಪಾದನೆಯ ದಾರಿಗೆ ಹೋಗಿ ಅಧಿಕ ಅನ್ಯಾಯಗಳ ದಾರಿಯ ಹಿಡಿದು ಅಧಿಕ ಖುಷಿ ಪಡಬೇಕು ಅಂತ ಹೋಗಿ ಮತ್ತೆ ಅಧಿಕ ದುಃಖವನ್ನೇ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಗೃಹಸ್ಥಾಶ್ರಮ ಅಂತಂದ್ರೆ ಕಾಮ್ಯ ಕರ್ಮಗಳು ಬೇಕೇ ಬೇಕಾಗುತ್ತೆ. ಮಕ್ಕಳಿಗೇನೋ ತೆಗೆಸ್ಕೊಡ್ಬೇಕು, ಗಂಡನ ಅಪೇಕ್ಷೆಯನ್ನು ಈಡೇರಿಸ್ಬೇಕು, ಹೆಂಡತಿಯ ಅಗತ್ಯಗಳನ್ನ ಪೂರೈಸ್ಬೇಕು, ಬಂಧುಗಳ ಹಬ್ಬದ ಹೊತ್ತಿಗೆ ಉಡುಗೊರೆಯನ್ನು ಸಿದ್ಧಪಡಿಸ್ಬೇಕು. ಹೀಗೆ ಬಿಡದೆ ಒಂದಾದ್ಮೇಲೆ ಒಂದು ಕೆಲಸಗಳು ಬರ್ತಾ ಇರ್ತವೆ, ಕಾಮ್ಯ ಕ್ರಿಯೆಗಳು ನಡೀತಾ ಇರ್ತವೆ. ಆ ಒತ್ತಡದಲ್ಲಿ ದೇವರನ್ನು ಯೋಚಿಸ್ಲಿಕ್ಕೆ ಅವನಿಗೆ ಸಮಯನೇ ಇರುವುದಿಲ್ಲ. ಹೀಗೆ ಒಂದಾದ್ಮೇಲೆ ಒಂದು ಹೊಸ ಹೊಸ ಕನಸುಗಳು, ಆ ಕನಸನ್ನು ಈಡೇರಿಸಿಕೊಳ್ಳುವಷ್ಟರಲ್ಲಿ ಮತ್ತೊಂದು ಹೊಸ ಕನಸು, ಆ ಹಿಂದೆ ಉಳಿದಿದ್ದು ಅರ್ಧ ಅಲ್ಲೇ, ಇನ್ನರ್ಧ ಹೊಸ್ತು ಇಲ್ಲಿ, ಕೊನೆಗೆ ಅದು ಇಲ್ಲ ಇದು ಇಲ್ಲ ಅಂತ ಯಾವುದನ್ನು ಪೂರೈಸಿಕೊಳ್ಳಿಕ್ಕಾಗದೇ ಇರುವಂತಹ ಸ್ಥಿತಿಯಲ್ಲಿ ಬಂದಾಗ ಸುಂಟರ ಗಾಳಿಯಂತೆ ಅನಿರೀಕ್ಷಿತವಾದ ಕೆಲವು ಅಪಾಯಗಳು ಬಂದಾಗ ಅವನಿಗೆ ತನ್ನನ್ನು ಉಳಿಸಿಕೊಳ್ಳುವುದೋ ತನ್ನವರನ್ನು ಉಳಿಸಿಕೊಳ್ಳುವುದೋ ಅಥವಾ ನಾನು ಹುಡುಕಬೇಕಾದ ದಾರಿಯ ಕಡೆಗೆ ಈಗ ಓಡೋಗುವುದೋ ಒಂದು ಗೊತ್ತಾಗದೆ ಬುಡ ಸಹಿತ ಕಿತ್ತು ದ್ವೇಷಗಳ ಅಥವಾ ಅತಿಯಾದ ವ್ಯಾಮೋಹದ ಬಲೆಗೆ ಸಿಕ್ಕಿ, ದ್ವೇಷ ಹೇಗೆ ಅತ್ಯಂತ ಕಷ್ಟದ ಬಲೆಯೋ ವ್ಯಾಮೋಹವು ಅಷ್ಟೇ ಕಡಿದಾದ ಬಲೆ. ಎರಡೂ ಅವನನ್ನು ಮುಗಿಸತ್ತೆ. ಅಂತಹ ಬಲೆಗಳ ನಡುವೆ ಸಿಲುಕಿ ಯಾರ ಕಣ್ಣಿಗೂ ಕಾಣಿಸದಂತೆ ನಾಶವಾಗಿ ಹೋಗ್ತಾನೆ. ಶ್ರೀಮಂತಿಕೆ ಇದ್ದಾಗ ಜನ ಎಲ್ಲ ಬಹಳ ಹೊಗಳ್ತಾರೆ, ಬಡತನ ಬಂದಾಗ ಅವರೇ
ಇವು ನನ್ನ ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಶ್ರೀಮಂತಿಕೆ ಅಂತ ಬೇಡ, ನಿಮ್ಗೆ ಒಂದ್ ಸಣ್ಣ ಅಧಿಕಾರ ಸಿಕ್ಕಿದಾಗಲೇ ಆ ಅಧಿಕಾರದಿಂದ ಯಾರು ಉಪಯೋಗ ಪಡ್ಕೊಳ್ತಾರೋ, ಪ್ರಯೋಜನ ಪಡ್ಕೊಳ್ತಾರೋ ಅವರೆಲ್ಲ ನಿಮ್ ಹತ್ರ ಬರ್ತಾರೆ. ನಿಮ್ಗೆ ಆ ಅಧಿಕಾರ ಇಲ್ಲ ಅಂದಾಗ ಅವ್ರು ಯಾರು ನಿಮ್ಮನ್ನು ನೋಡುವುದಿಲ್ಲ, ಮಾತಾಡಿಸುವುದಿಲ್ಲ, ಅದರ ಅಪೇಕ್ಷೆಯೂ ಪಡುವುದಿಲ್ಲ. ಸಣ್ಣ ವಿಷಯಕ್ಕೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಏನೊಂದು ವಸ್ತು ಇದ್ದಾಗ, ಈ ಅವಧೂತ ಒಂದು ಕತೆ ಹೇಳ್ತಾನೆ ಮುಂದೆ. ಏನು ಅಂದ್ರೆ, ಒಂದು ಈ ಸಮುದ್ರದ ಹದ್ದು ಅದೇನೋ ಒಂದು ಮಾಂಸದ ತುಂಡು ಸಿಕ್ಕಿತು ಅಂತ ತಗೊಂಡು ಹೋಗ್ತಾ ಇರುತ್ತೆ. ಅಷ್ಟೊತ್ತಿಗೆ 5-6 ಕಡೆಯಿಂದ ಹದ್ದುಗಳು ಬಂದು ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಆಶ್ಚರ್ಯ, ನನ್ನನ್ನು ಇಲ್ಲಿ ತನಕ ಯಾರು ಇಲ್ಲಿ ಒಂದು ಹದ್ದು ಇದೆ ಅಂತಾನೆ ಗೊತ್ತಿರ್ಲಿಲ್ಲ, ನಾನು ಒಬ್ಬನೇ ಇರುದು ಅಂತ ಅನ್ಕೊಂಡು ಅದ್ರ ಪಾಡಿಗೆ ತಗೊಂಡು ಹೋಗ್ತಾ ಇತ್ತು. ಇಷ್ಟು ಜನ ಇದ್ದಾರಾ ಅಂತ ಖುಷಿ ಪಟ್ಟು ಅದು ಹತ್ರ ಬರುವಾಗ ಸಂತೋಷ ಪಡ್ತು. ಆದ್ರೆ ಹತ್ರ ಬಂದದ್ದು ಅದನ್ನ ಮಾತಾಡಿಸ್ಲಿಕ್ಕಿಲ್ಲ, ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದ್ರ ಕೈಯಲ್ಲಿದ್ದ ಮಾಂಸ ತಗೊಳ್ಳಿಕ್ಕೆ ಅಂತ ಅವುಗಳೆಲ್ಲ ಎಗರಿದು. ಅದಕ್ಕೆ ಅಂತ ಅಂದ್ರೆ ಈ ಮಾಂಸ ಹಿಡ್ಕೊಂಡ ಹಕ್ಕಿಗೆ ನನ್ನ ಮಾಂಸಕ್ಕೋಸ್ಕರ ಬಂದಿದೆ ಅಂತ ಗೊತ್ತಾಗದೆ ತುಂಬಾ ಹೊತ್ತು ಅದರ ವಿರುದ್ಧ ಹೋರಾಡಿತು. ನಾನ್ ನಿಮ್ಗೆ ಏನ್ ತೊಂದರೆ ಮಾಡಿದ್ದೇನೆ ಹಾಗೆ ಹೀಗೆ ಅಂತ. ಆಮೇಲೆ ಗೊತ್ತಾಯ್ತು ಅದು ತನ್ನ ಬಾಯಿ ಹತ್ರ ಇದ್ದ ಮಾಂಸವನ್ನೇ ಕಿತ್ಕೊಳ್ಲಿಕ್ ಬಂತು ಅಂತ. ಕೊನೆಗೆ ಅದು ಬಾಯಿ ಬಿಟ್ಟು ಬಾಯಿ ಬಿಟ್ರೆ ಎಲ್ಲೋ ಕೆಳಗ್ ಬಿತ್ತು. ಆವಾಗ ಎಲ್ಲಾ ಹದ್ದುಗಳು ಬಿಟ್ಟು ಹೋದ್ವು ಇದನ್ನ. ಇದಕ್ಕೆ ಆಶ್ಚರ್ಯ, ಇಷ್ಟು ಹೊತ್ತು ನನ್ನ ಮೇಲೆ ಯುದ್ಧ ಮಾಡಿ ನನ್ನನ್ನ ಹೊಡಿಬೇಕು ಬಡಿಬೇಕು ಅಂತ ಅನ್ಕೊಂಡು ಎಲ್ಲಿ ಹೋದ್ಲು ನೋಡಿದ್ರೆ, ಅದು ಎಲ್ಲಿ ಬಿತ್ತೋ ಆ ಜಾಗಕ್ಕೆ ಹೋಗಳು ಅವುಗಳು ಮತ್ತೆ ಅವುಗಳ ಒಳಗೆ ಕಿತ್ತಾಡ್ಲಿಕ್ಕೆ ಶುರು ಮಾಡಿದ್ವು. ಹಾಗೆ ಇದಕ್ಕೊಂದು ಅರ್ಥ ಆಯ್ತು. ನಾನು ಎಲ್ಲಿ ಈ ನನಗೆ ಆಹಾರ ಅಂತ ಮಾಂಸದ ತುಂಡು ಹಿಡ್ಕೊಂಡ ತನಕ ಇವುಗಳೆಲ್ಲ ನನ್ನ ಮೇಲೆ ದಾಳಿ ಮಾಡಿದ್ವು. ಅದೇ ಇಲ್ಲ ಅಂದಾಗ ನನ್ನ ಬದುಕು ಸುಖವಾಯಿತು ಅಂತ ಅವಧೂತ ಆ ಕುರರವನ್ನು ನೋಡಿ ತನ್ನ ಬದುಕಿನಲ್ಲಿ ತನಗೆ ಅಗತ್ಯವಿಲ್ಲದ ಅಧಿಕ ವಸ್ತುಗಳನ್ನೆಲ್ಲ ಹೊತ್ತುಕೊಂಡು ತಿರುಗಾಡುವುದರಿಂದ ಒಂದಿಷ್ಟು ಜನರ ಕಣ್ಣಿಗೆ ನಾನೇ ಅವರನ್ನ ಆಮಿಷಕ್ಕೆ ಒಳಪಡಿಸಿ ನನ್ನನ್ನ ನಾನು ದುಃಖಕ್ಕೆ ಈಡು ಮಾಡುವಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗೇನೆ ಇಲ್ಲಿ ಆ ಅವಧೂತನಾಗಿ ಜಡಭರತ ಹೇಳ್ತಾನೆ, ಶ್ರೀಮಂತಿಕೆ ಇದ್ದಾಗ ಎಲ್ಲ ಹತ್ರ ಬರ್ತಾರೆ, ಬಡತನ ಇದ್ದಾಗ ಎಲ್ರೂ ದೂರ ಹೋಗ್ತಾರೆ. ಶ್ರೀಮಂತಿಕೆ ಈ 2 ತರ ಇದೆ ಸಮಸ್ಯೆ. ಇವನು ಶ್ರೀಮಂತರನ್ನ ಆಶ್ರಯಿಸ್ಲಿಕ್ಕೆ ಹೋದಾಗ ಅದು ಪಾಪ ವೃಕ್ಷದ ಹಾಗೆ ಬರೀ ಪಾಪವನ್ನೇ ಹಂಚುತ್ತೆ, ಅದು ಪುಣ್ಯವನ್ನಂತೂ ಹಂಚುದಿಲ್ಲ ಅಂತಹ ವ್ಯಕ್ತಿತ್ವ ಇರುವಂತವುಗಳು. ಪೆಟ್ಟು ತಿಂದು ತನಗೆ ಅಂತಹದ್ದನ್ನ ಸಂಪಾದಿಸ್ಬೇಕು ಅಂತ ಪ್ರಯತ್ನದಲ್ಲಿ ಇಳಿದು ತಾನು ಸಂಪಾದಿಸಿದ ಮೇಲೆ ಮತ್ತೆ ಮಾಡುದು ಅದನ್ನೇ. ತಾನು ಯಾವ ಶ್ರೀಮಂತನ ಹತ್ರ ಹೋಗಿ ಪಡೆದಿಂದ ಬಂದಿದ್ನೋ, ಇವನು ಶ್ರೀಮಂತನಾದ್ರೆ ತನ್ನ ಕೆಳಗೆ ಸಹಾಯಕ್ಕೆ ಅಂತ ಕೈ ಚಾಚಿದವರಿಗೆಲ್ಲ ಕೈಗೆರಡು ಬೆತ್ತದೇಟು ಕೊಟ್ಟು ಕಳಿಸುವಂತಹ ದುಸ್ಥಿತಿಯ ತಪ್ಪನ್ನೇ ಮಾಡುತ್ತಾನೆ. ಅವನು ಇನ್ನೊಬ್ಬರ ಹತ್ರ ನೋವು ತಿಂದ ಮೇಲೂ ನಾನು ಆ ಸ್ಥಿತಿಯಲ್ಲಿ ಇನ್ನೊಬ್ರಿಗೆ ನೋವು ಕೊಡಬಾರ್ದು ಅಂತ ಗೊತ್ತಾಗಲ್ಲ. ಅದು ಮನುಷ್ಯನ ಒಂದು ಸಹಜವಾದ ಸಾಂಸಾರಿಕ ತಾಪತ್ರಯದ ಫಲ. ಅದು ಸ್ವಲ್ಪ ಹಿಂದಿನದ್ದೆಲ್ಲ ವಿವೇಚನೆ ಇದ್ದವನಿಗೆ ಅರ್ಥ ಆಗುತ್ತೆ, ಮಾಡಬಾರ್ದು. ಯಾರು ಹಾಗೆ ತನಗಾದ ವೇದನೆ ಇನ್ನೊಬ್ರಿಗೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾನೆ ಅವನು ದೊಡ್ಡವನಾಗ್ತಾನೆ. ತನಗಾಗಿದೆ ಅಲ್ವಾ ಎಲ್ರು ಅನುಭವಿಸ್ಲಿ ಹಾಗೆ ಅಂತ ಯಾರು ಯೋಚನೆ ಮಾಡ್ತಾನೋ ಅವನು ದುಷ್ಟ ಇರ್ತಾನೆ. ಇದು ಲೋಕದಲ್ಲಿ ತುಂಬಾ ನಮ್ಗೆ ಸಲೀಸಾಗಿ ಅವ್ರ ಸ್ವಭಾವ ಅರ್ಥ ಮಾಡ್ಕೊಳ್ಳಿಕ್ ಸುಲಭ ಆಗಿ ಗೊತ್ತಾಗುತ್ತೆ. ಅವ್ರಿಗೆ ಎಷ್ಟು ತೊಂದರೆ ಆದ್ರೂ ಆ ತೊಂದರೆಯನ್ನ ನುಂಗಿ ಬೇರೆಯವ್ರಿಗೆ ಆ ತೊಂದರೆ ಆಗ್ಬಾರ್ದು ಅಂತ ಯೋಚಿಸುವಂತಹ ಮನಸ್ಥಿತಿ ಬರುತ್ತಲ್ವಾ, ಅದು ದೈವಿಕ ಮನಸ್ಸು. ಅದು ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ದೈವಿ ಸಂಪತ್ತು ಅನ್ನೋದು ಬಿಡುಗಡೆಯ ದಾರಿ, ಆಸುರಿ ಸಂಪತ್ತು ಅಂತ ಅನ್ನೋದು ತನಗೇ ಬೇಕು ಅನ್ನುವ ಸ್ವಾರ್ಥ, ತನಗಿಲ್ಲದ ಬೇರೆ ಯಾರಿಗೂ ಇರಬಾರ್ದು ಅಂತ ಅನ್ನುವ ಹಠ, ನನ್ಗೆ ಸಿಗ್ಲಿಲ್ಲಲ್ಲ ಇನ್ನು ಯಾರಿಗೂ ಸಿಗಬಾರ್ದು ಅಂತ ಅದನ್ನು ಚೆಲ್ಲಾಪಿಲ್ಲಿ ಮಾಡಿ ಅಷ್ಟು ಖುಷಿ ಪಡ್ತಾ ಇರ್ತಾನೆ. ಆಸುರಾನಂದ ಅಂತ ಹೇಳ್ತಾರೆ ಅದಕ್ಕೆ. ಹಿಂಸಾನಂದಿ ಅಂತ ಅವನ ಹೆಸರು ಇಡ್ಬೋದು. ಹಿಂಸೆಯಲ್ಲೇ ಆನಂದ ಪಡುವವನು ಅಂತ. ಹಾಗೆ ಅವನು ನಿತ್ಯ ಮನೆಯಲ್ಲಿ ಸಂಪತ್ತು ಬಂತು ಅಂತ ಖುಷಿ ಪಟ್ನ. ಆ ಸಂಪತ್ತಿಗೋಸ್ಕರ ಮನೆಯಲ್ಲಿ ಮಕ್ಕಳ ಜಗಳ, ಎಲ್ರದ್ದು ಯಾರ್ಯಾರು ಆ ಮನೆಯಲ್ಲಿ ಸಂಪಾದನೆಯ ಭಾಗ ಅಲ್ಲದೆ ಇದ್ರು ಆ ಮನೆಯ ರಕ್ತ ಸಂಬಂಧಿಗಳು ಅವರೆಲ್ಲ ರಕ್ತ ಪಿಪಾಸುಗಳ ಹಾಗೆ ಆಗ್ಬಿಡ್ತಾರೆ. ಇದೇನಂದ್ರು ನನಗೆ ಕೊಡ್ಬೇಕು. ಅವನನ್ನು ಯಾಕೆ ಗೋಳೈಕೋತಿರ್ತಾರೆ ಅಂದ್ರೆ, ಎಲ್ಲಿದೆ ಹೇಳು, ನೀ ಸಾಯೋ ಮುಂಚೆ ನನಗೆ ಹೇಳಿ ಸಾಯಿ. ಅಶ್ವಪತಿಯ ಹೆಂಡತಿಯ ಕಥೆಯನ್ನು ಹೇಳುವಾಗ ಈ ತರದೊಂದು ಮಾತು ಹೇಳ್ತಾರೆ. ಕೈಕೇಯಿಯ ತಾಯಿ ಸುಮಂತ್ರ ಆ ಕಥೆಯನ್ನು ಹೇಳ್ತಾನೆ. ವನವಾಸದಲ್ಲಿದ್ದಾಗ ಈ ಅಶ್ವಪತಿಗೆ ಯಾರೋ ಒಬ್ಬ ಋಷಿ ತುಂಬಾ ಅವನ ಸೇವೆಯಿಂದ ಸಂತುಷ್ಟನಾಗಿ, ನಿನಗೆಲ್ಲ ಸರ್ವ ಪ್ರಾಣಿ ಋತಜ್ಞೋ ಭೂತ್, ಸರ್ವ ಪ್ರಾಣಿ ಋತಜ್ಞನಾಗು. ಋತ ಅಂದ್ರೆ ಮಾತು,
ಸರ್ವ ಪ್ರಾಣಿಗಳ ಋತ ಮಾತನ್ನ ತಿಳಿದುಕೊಳ್ಳುವ ಒಂದು ವರ ಸಿಕ್ತವನಿಗೆ. ಅವನು ಆದ್ರೆ ಒಂದು ಹೇಳಿದ್ದ, ಇದನ್ ಮಾತ್ರ ನೀನ್ ಯಾರಿಗೂ ಹೀಗೆ ನನಗೆ ಪ್ರಾಣಿಗಳ ಭಾಷೆ ಅರ್ಥ ಆಗತ್ತೆ ಅಂತ ಮಾತ್ರ ಹೇಳಬಾರ್ದು. ಅವನು ಅದನ್ನ ಏನ್ ಮಾಡ್ತಿದ್ದ ಅಂದ್ರೆ, ಎಲ್ಲ ದೂರದ ದೇಶದ ಹಕ್ಕಿಗಳು ಪ್ರಾಣಿಗಳೆಲ್ಲ ಮಾತಾಡ್ತಾ ಇದ್ದಾಗ ಒಂದು ಪಕ್ಕದ ದೇಶದಲ್ಲಿ ಏನಾಗ್ತಿದೆ, ನಮ್ಮ ರಾಜ್ಯದ ಜನಗಳ ಸಂಕಷ್ಟಗಳು ಹೇಗಿದೆ, ಅವುಗಳ ಭಾಷೆಯಲ್ಲಿ ಏನ್ ಮಾತಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದ. ಅವನು ಹೆಂಡತಿ ಒಂದ್ಸರ್ತಿ ಹೀಗೆ ವಿಹಾರಕ್ಕೆ ಅಂತ ಬಂದು ಕೂತಾಗ ಅವನು ಜಗಳಾಡಿ ಜೋರು ಗಲಾಟೆ ಮಾಡಿ ಕರ್ಕೊಂಡು ಬಂದಿದ್ಲು. ಎಲ್ಲೂ ಕರ್ಕೊಂಡು ಹೋಗಲ್ಲ, ಬರೀ ನಿಮ್ದು ರಾಜಾಸನ ಅಂತ ಆಯ್ತು, ಧರ್ಮಾಸನ ಅಂತ ಆಯ್ತು, ಯಾವ್ದ್ಯಾವ್ದು ಊರಿಗೆ ಹೋಗುದಾಯ್ತು, ದಿಗ್ವಿಜಯ ಆಯ್ತು, ನನಗೆ ಎಲ್ಲಿ ಟೈಮ್ ಕೊಟ್ಟಿದ್ರಿ ನೀವು ಅಂತ ಬೈದು ಕರ್ಕೊಂಡ್ ಬಂದ್ಲು. ಸರಿ ಆಯ್ತು ಅಂತ ಅವಳ ಜೊತೆಗೆ ಬಂದು ಕೂತಿದ್ದಾಗ ಅವಳೇನೋ ಯಾವಾಗದ್ದೋ ಒಂದು 20-50 ವರ್ಷದ ಹಿಂದಿದ್ದೇನೋ ಘಟನೆಗಳೆಲ್ಲ ತಗೊಂಡು, ನೀವು ಅವತ್ತು ಹೀಗ್ ಮಾಡಿದ್ರಿ, ಇವತ್ತು ಹಾಗೆ ಮಾಡಿದ್ರಿ, ನನಗೇನು ನೀವು ಟೈಮೇ ಕೊಡಲ್ಲ. ಇಲ್ಲಿ ಕೂತ್ ಮಾತಾಡ್ತಾ ಇರೋದು ಅವಳಿಗೆ ಕೊಟ್ಟ ಟೈಮೇ, ಆದ್ರೆ ಅವಳ ತಲೆಯಲ್ಲಿ ಏನಂದ್ರೆ ನಂಗೆ ಟೈಮೇ ಕೊಡಲ್ಲ ಅಂತ ಅನ್ನೋದೇ ಕಂಪ್ಲೇಂಟ್ ಮಾಡ್ತಾ ಟೈಮ್ ಹಾಳು ಮಾಡ್ತಾ ಇದ್ದಾಳೆ. ಏನು ಅವನ ತಲೆಯಲ್ಲಿ ಎಲ್ಲೋ ಹೋಯ್ತದು, ಅವಳು ಹೇಳ್ತಾ ಇರ್ತಾಳೆ ಅಂತ ಅನಿಸಿ ತಲೆಯೆಲ್ಲೋ ಓಡೋಯ್ತು ಏನಂದ್ರೆ, ಅದೇ ಅವನು ಕೂತ ಒಂದು ಕಲ್ಲಿನ ಮಂಚದ ಕೊನೆಯಲ್ಲಿ 2 ಗಂಡು ಹೆಣ್ಣು ಇರುವೆಗಳು ಮಾತಾಡ್ಕೊಳ್ತಾ ಇದ್ವು. ಅಯ್ಯೋ, ನಮ್ಮ ಗಲಾಟೆಗಳು ಮಾತ್ರ ಗಂಡು ಹೆಣ್ಣಿನ ಹಿಂಗೆ ಅನ್ಕೊಂಡಿದ್, ನೋಡ ಮನುಷ್ಯರಲ್ಲೂ ಹಿಂಗೆ ಏನ್ ಗಲಾಟೆ ಕಿತ್ತಾಡ್ತಾರೆ ಇವ್ರು ಅಂತ ಅದೇನು ಬೈಕೊಳ್ತು. ಇವನಿಗೆ ಅದು ಕೇಳಿ ನಗು ಬಂದ್ಬಿಡ್ತು. ನಾನಿಷ್ಟು ಗಂಭೀರವಾದ ವಿಷಯ ಹೇಳ್ತಾ ಇದ್ರೆ ನಗ್ತೀರ ನೀವು? ನಿಮ್ಗೆ ನಾನಂದ್ರೆ ಸೀರಿಯಸ್ನೆಸ್ ಇಲ್ಲ, ನನ್ನ ಬಗ್ಗೆ ನಿಮ್ಗೆ ಕಾಳಜಿನೇ ಇಲ್ಲ, ನಾನು ನಿಮ್ಗೆ ಚೂರು ಇಷ್ಟ ಇಲ್ಲ, ಸುಮ್ನೆ ನನ್ನನ್ನು ಒಂದು ಬೊಂಬೆ ತರ ಇಟ್ಕೊಂಡು ಚಂದಕ್ಕೆ ಅಂತ ಮಹಾರಾಣಿ ಅಂತ ಪಕ್ಕದಲ್ಲಿ ಕೂರ್ಸ್ಕೊಳ್ಲಿಕ್ಕೆ ಮಾತ್ರ ಇಟ್ಕೊಂಡಿದೆ. ಬೇಡ ಅಂತಂದ್ರೆ ಬೇರೆ ಒಂದು ತಟ್ಟಿರಾಯನ್ ಇಟ್ಕೊಂಡು ಹೋದಿತ್ತಲ್ಲ, ನನ್ನನ್ನು ಯಾಕೆ ಇಟ್ಕೊಂಡು ಹಿಂಸೆ ಮಾಡ್ತೀರಿ, ಹಂಗೆ ಹಿಂಗೆ ಹೋ 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 ಅಂತ ಬೈಲಿಕ್ಕೆ ಶುರು ಮಾಡಿದ್ವಿ. ಇವನಿಗೆ ಪಾಪ ಏನ್ ಮಾತಾಡ್ಲಿಕ್ಕಿಲ್ಲ, ಸುಮ್ನಿದ್ದ. ಯಾಕೆ ನಕ್ರಿ ಹೇಳಿ, ನಂಗೆ ವಿಷಯ ಹೇಳಿ. ಇಲ್ಲ ನಾನು ನಗ್ಲಿಲ್ಲ. ಅದ ನೀವು ನನ್ನ ಹತ್ರನೇ ನನ್ನ ಎದುರುಗಡೆನೆ ನಕ್ಕು ನಾನೇ ನಕ್ಕಿಲ್ಲ ಅಂತ ಬೇರೆ ಮತ್ತೆ ವಾದಿಸ್ತೀರಾ? ಗೊತ್ತಿಲ್ಲ ನಿಂಗೆ, ಅವತ್ತು ನನ್ನ ಹತ್ರ ನೀವು ಹೀಗೇನೆ ನಕ್ಕು ಏನೋ ಒಂದು ಎಡವಟ್ಟು ಮಾಡಿದ್ರಿ, ಅವತ್ತು ಸುಮ್ನೆ ಇದ್ದೆ ನಾನು, ಇವತ್ತು ಸುಮ್ನೆ ಇರ್ಲಿಕ್ಕೆ ಆಗಲ್ಲ. ಇದು ಹಾಗೆ 20 ವರ್ಷ ಆಗಿತ್ತು. ಅಷ್ಟೊತ್ತಿಗೆ ಸಿಟ್ಟು ಬಂತು, ಜೋರ್ ಮಾಡಿದ್ಲು, ಹೇಳಲೇಬೇಕೀಗ ಅಂತ. ಅವ್ನು ರಾತ್ರಿ ಎಲ್ಲ ಮಾತಾಡದೆ ಹಾಗೆ ಕಳೆದು ಬಿಟ್ಟ. ಅವಳು ಸಿಟ್ಟಲ್ಲಿ, ನೀನ್ ಇವತ್ ಮನೆಗೆ ಬರ್ಲಿಕ್ಕಿಲ್ಲ ಅಂತ ಅಲ್ಲೇ ಬಿಟ್ಟು ಹೋಗ್ತೇನೆ ಅಂತ ಕೂತ್ಲು. ಸರಿ, ಇವನು ಸೀದಾ ಹೋದ ಆ ಮುನಿಗಳ ಹತ್ರ. ಗುರುಗಳೇ, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಇಷ್ಟು ದಿವಸ ಏನೋ ಸಹಿಸ್ಕೊಂಡಿದ್ದೆ, ಇವತ್ತು ಮಾತ್ರ ಅದು ಮೂಗಿನ ತನಕ ಬಂದ್ಬಿಟ್ಟಿದೆ. ಈಗ ಉಸಿರು ಆಡಿದ್ರೆ ಸಾಯ್ತೇನೆ, ಉಸಿರು ಬಿಟ್ರು ಸಾಯ್ತೇನೆ, ಸಾಯುವುದೇ ಗತಿ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ಏನೇ ಆದ್ರೂ ಕೂಡ ಆ ಗುಟ್ಟು ಮಾತ್ರ ಹೇಳ್ಬೇಡ, ಹೇಳಿದ್ರೆ ನಿನ್ ತಲೆ 1000 ಹೋಳಾಗುತ್ತೆ ಅಂತ ಹೇಳಿ ಅವ್ರು ಕಳಿಸ್ತಾರೆ. ಅವ್ರು ಇನ್ನೊಂದು ಮೇಲ್ಗಡೆ ಇನ್ನೊಂದು ಬಾಂಬ್ ಬಿಟ್ಟು ಕಳಿಸ್ತಾರೆ. ಅವನು ಸೀದಾ ಬಂದ, ಹೇಳ್ತೀರಾ, ಡಿಸೈಡ್ ಮಾಡ್ತೀರಾ ಏನು ಅಂತ ಹೇಳ್ತೀರಾ, ಅಥವಾ ಇನ್ ಮುಂದೆ ಹೀಗೆನಾ ಹೊರಗೆ ಇರ್ತೀರಾ ಅಂತ. ಅವನು ಹೇಳ್ದ, ಇಲ್ಲ, ಅದು ಹೇಳಿದ್ರೆ ತುಂಬಾ ದೊಡ್ಡ ಅಪಾಯ ಆಗುತ್ತೆ, ನಾನು ಪ್ರಾಣ ಕಳ್ಕೊಳ್ಳುವಂತಹ ಸ್ಥಿತಿ ಇದೆ, ಆದ್ರಿಂದಾಗಿ ನಂಗೆ ಹೇಳಿಕ್ ಆಗ್ತಾ ಇಲ್ಲ. ಸಾಯ್ತಿರಲ್ವಾ, ಹೇಗೂ ಹೇಳಿ ಸಾಯ್ರಿ. ನನ್ಗೆ ನೀವು ಯಾಕೆ ನಕ್ಕಿದ್ದು ಅಂತ ಹೇಳ್ಬೇಕಷ್ಟೇ. ನಿಮ್ದು ಬೇರೆ ಪುರಾಣ ಕತೆ ಕೇಳಲಿಕ್ಕೆ, ನಿಮ್ ಸಮಸ್ಯೆ ಕೇಳಲಿಕ್ಕೆ ಕೂತದ್ದಲ್ಲ. ನೀವು ನಕ್ಕಿದ್ ಯಾಕೆ ಅಂತ ಹೇಳ್ಬೇಕು. ಅದ್ ನಕ್ರೆ ಏನಾಗುತ್ತೆ, ಹೇಳಿದ್ರೆ ಏನಾಗುತ್ತೆ, ಅದರಿಂದ ಮುಂದೆ ಪರಿಣಾಮ. ನಂಗೆ ಅದು ಬೇಡ, ನೀವು ಏನೋ ಸಾಯ್ತೇನೆ ಅಂತ ಏನೋ ಅಂತಿದ್ರಲ್ಲ, ನನ್ನ ಹತ್ರ ಒಟ್ಟು ಹೇಳಿ ಸಾಯ್ರಿ, ನಂಗೆ ಅದೆಲ್ಲ ಬೇಡ ಅಂತ. ಹೀಗೆ ತುಂಬಾ ಜೋರ್ ಜಗಳ ಆಗುತ್ತೆ. ಅಶ್ವಪತಿಗೆ ತಾಳ್ಲಿಕ್ಕೆ ಆಗಲ್ಲ. ಕೊನೆಗೆ ಅವನು ಅವಳನ್ನು ಕಳಿಸ್ಬಿಡ್ತಾನೆ ಅರಮನೆಯಿಂದ. ಅದು ಇತಿಹಾಸದಲ್ಲಿ ದಾಖಲೆಯಾದ ಮೊದಲ ವಿಚ್ಛೇದನ. ಅಂದ್ರೆ ಜೊತೆಗೆ ಬದುಕುದಿಲ್ಲ. ಅದು ಬಿಟ್ರೆ ಇಡೀ ಇತಿಹಾಸದಲ್ಲಿ ಎಲ್ಲೂ ಕೂಡ ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರು ಅದನ್ನ ಹೊಂದಿಸಿಕೊಂಡು ಸರಿ ಮಾಡ್ಲಿಕ್ಕಾಗತ್ತಾ ಅಂತ ನೋಡುವುದೇ ಯೋಚನೆ ಇರ್ತಿತ್ತು. ಬಿಟ್ರೆ ಸಿಕ್ಕಿದಕ್ಕೆಲ್ಲ ಅಯ್ಯೋ ಅವ್ರು ಗೊರಕೆ ಹೊಡಿತಾರೆ, ನಂಗ್ ಬೇಡ, ಅವರು ಬಿಸಿನೀರ್ ಕುಡಿತಾರೆ, ತಣ್ಣೀರ್ ಕುಡಿಯಲ್ಲ, ನಂಗ್ ಬೇಡ, ಅವ್ರು ಬಸ್ಸಲ್ಲೇ ಹೋಗ್ತಾರೆ, ಟ್ರೈನಲ್ಲಿ ಕರ್ಕೊಂಡು ಹೋಗಲ್ಲ, ನಂಗ್ ಬೇಡ. ನೀವು ಒಂದ್ ಸುಮ್ನೆ ಹೀಗೆ ಹೋದ್ರೆ ಕೆಲವೆಲ್ಲ ಗಮ್ಮತ್ತಿರುತ್ತೆ ಕಾರಣಗಳು. ಯಾಕೆ ಯಾವ ಕಾರಣವನ್ನ ಹೇಳ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ನಗು ಬರುತ್ತೆ. ಹಾಗೆಲ್ಲ ಏನೇನೋ ಹುಚ್ಚು ಹುಚ್ಚು ನೆಪಗಳನ್ನ ಇಟ್ಟುಕೊಂಡು ನಮಗೆ ಒಟ್ಟು ಬದುಕಲಿಕ್ಕೆ ಸಣ್ಣ ವಿಷಯಕ್ಕೆಲ್ಲ ಜಗಳ ಆಗುತ್ತೆ. ಅವನಿಗೆ 8 ಲಕ್ಷ, ಇವಳಿಗೆ 7 ಲಕ್ಷ ಸಂಬಳ. ಗುದ್ದಾಡಿ ನೋಡುದು 6ನೇ ಮಹಡಿ ಹತ್ತಿ ಎಲ್ಲಿ ಕೆಳಗ್ ಬೀಳ್ಲಿ ಅಂತ. ತಾಳ್ಮೆ ಇಲ್ಲ ಜೀವನದಲ್ಲಿ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ 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 ಜಗಳ, ಅಸಾಧ್ಯವಾದ ಹೊಡೆದಾಟ.
ಸಹಿಸ್ಕೊಂಡವ್ರದ್ಗೆ ಇನ್ನಷ್ಟು ಜಾಸ್ತಿ ಕಾಟ. ಅದು ಹೆಣ್ಣಾದ್ರೂ ಸರಿ, ಗಂಡಾದ್ರೂ ಸರಿ. ಹೀಗೆ ಈ ಕಾಟದ ದುಸ್ಥಿತಿ ಅನ್ನೋದು ಬಿಡುದೇ ಇಲ್ಲ. ಸಂಸಾರ ಅಂದ್ರೆ ಇದೆಲ್ಲ ಜೊತೆ ಜೊತೆಗೆ ಇದ್ದೇ ಇರುತ್ತೆ. ಆ ಸಂಪತ್ತಿನ ವ್ಯವಸ್ಥೆಯಿಂದ ಬರುವ, ಅಧಿಕಾರದ ವ್ಯವಸ್ಥೆಯಿಂದ ಬರುವ ಅನರ್ಥಗಳು ನಿತ್ಯದಲ್ಲಿ. ಮನೆಯಲ್ಲಿ ಜಗಳ, ತಂದೆಗೆ ಮಕ್ಕಳಿಗೆ, ತಾಯಿಗೆ ಮಕ್ಕಳಿಗೆ, ಗಂಡನಿಗೆ ಹೆಂಡತಿಗೆ, ಗಂಡನಿಗೆ ಅವನ ಬಂಧುಗಳಿಗೆ. ಹೀಗೆ ಉಣ್ಲಿಕ್ಕೆ ಅನ್ನ ಇಲ್ಲದೆ ಇದ್ರು ಕೂಡ ಮನೆಯಲ್ಲಿ ಜಗಳ ಅಂತೂ ಕಾಳ್ಗಿಚ್ಚಿನಂತೆ ನಿತ್ಯ ಸಮೃದ್ಧಿ ಜಗಳ. ಊಟಕ್ಕಿದೆಯಲ್ಲೋ ಗೊತ್ತಿಲ್ಲ. ಇವತ್ತು ಅಡಿಗೆ ಆಗದೆ ಇದ್ರು ತೊಂದ್ರೆ ಇಲ್ಲ, ಜಗಳದಲ್ಲಿ ಕೊನೆಗೆ ತೀರ್ಮಾನ ಅಂದ್ರೆ ಇವತ್ತು ಅಡಿಗೆ ಮಾಡಲ್ಲ ಅಂತ, ನಾನು ಊಟ ಮಾಡಲ್ಲ ಅಂತ. ಯಾರಿಗ್ ಸುಖ ಯಾರಿಗ್ ದುಃಖ. ಮಕ್ಕಳು, ಗಂಡ ಹೆಂಡ್ರ ಮಕ್ಕಳಲ್ಲಿ ಮಕ್ಕಳು ಬಡವಾದ್ರು ಅಂತ ಅವರು ಇವ್ರ ಕಾಟನೇ ಬೇಡ ಅಂತೇಳಿ ಎಲ್ಲೋ ಹೊರಗೊಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಒಂದ್ ದಿವಸ ಬೇಕು ಅಂತಂದಾಗ ಅವ್ರು ಒಳಗ್ ಬರ್ಲಿಕ್ಕೆ ತಯಾರಿಲ್ಲ ಅನ್ನುವ ಈ ರೀತಿ ನಡುವಿನ ಅಂತರಗಳು ಹೆಚ್ಚುವಂತಹ ರೀತಿಯ ದುಸ್ಥಿತಿಗಳು ಈ ಮನೆಗಳಲ್ಲಿ ನಿರಂತರ ನಡೀತಾ ಇರುತ್ತೆ. ಕಾಡಿನಲ್ಲಿ ಪಿಶಾಚಿಗಳು, ಯಕ್ಷರು ಇತ್ಯಾದಿಗಳಂತೆ ಈ ಸಂಸಾರದಲ್ಲಿ ಅಧಿಕಾರಿಗಳು ಒಂದಿಷ್ಟು ಜನ ಇರ್ತಾರೆ. ಪಿಶಾಚಿಗಳು, ರಾಜಭಟರು ಎರಡು ಒಂದೇ ತರ ಅಂತ ಬಿಡುದೇ ಇಲ್ಲ ಹಿಡ್ಕೊಂಡ್ರೆ. ಅವ್ರಿಗೇನಾದ್ರೂ ಒಂದು ಕೈ ಕೆಳಗೆ, ಟೇಬಲ್ ಕೆಳಗೆ, ಫೈಲ್ ಒಳಗೆ ಎಲ್ಲ ಸಿಗ್ಬೇಕು ಅಂತಿದ್ರೆ ಏನಾದ್ರೂ ಮಾಡಿ ಕಿತ್ಕೋತಾ ಇರ್ತಾರೆ. ಪಿಶಾಚಿ ಅಂದ್ರೆ ಪಿಶಿತಂ ಅಶ್ನಂತಿ ಅಂತ, ಕೊಳತ್ರು ತಂದ್ರೆ ಎಲ್ಲ ಅವ್ರಿಗೆ ಸಿಗ್ಬೇಕದು ವಸ್ತು, ಅಲ್ಲಿ ತನಕ ಬಿಡಲ್ಲ. ಆ ತರದ ಕಾಟವನ್ನ, ಹಣವನ್ನ ಕಸಿಲಿಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಕುಟುಂಬ ದೊಡ್ಡದಾದಾಗ ಶ್ರಮ ದೊಡ್ಡದಾಗುತ್ತೆ. ಗುಡ್ಡ ಎತ್ತರ ಇದ್ದ ಹಾಗೆ ನಡಿಲಿಕ್ಕೆ ಶ್ರಮ ಹೇಗೆ ಹೆಚ್ಚೋ ಹಾಗೆ. ಮತ್ತೆ ದುರ್ಜನ ಬಂಧುಗಳಿಂದ ಕಚ್ಚಿಸಿಕೊಂಡು ದುಃಖದ ಮಡುವಿನಲ್ಲಿ ಬಿದ್ದು ಒದ್ದಾಟ ಪಡುವಾಗ ಇವನು ಕಷ್ಟಪಟ್ಟು ಸಂಗ್ರಹಿಸಿದ ಜೇನಿನ ಹಾಗೆ ಗೊತ್ತಾಗದಂತೆ ಅಡಗಿಸಿಟ್ಟಿದ್ರೆ ಆ ಕಡೆಯಿಂದಲೇ ಗೋಡೆ ಒಡೆದು ಇವನ ಒಳಗಿನ ತಿಜೋರಿಯನ್ನ ತೂತ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟಿರ್ತಾರೆ. ಇವನ್ ಮನೆ ಒಳಗೆ ಇಟ್ಟದ್ದೇ ಬಂತು, ಹೊರಗಿಂದ ನೋಡ್ತಾನೆ ಗೋಡೆ ದೊಡ್ಡ ತೂತು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವನು ಇಲ್ಲಿ ತನಕ ಜೇನ್ ಏನ್ ಮಾಡುತ್ತೆ ಹೇಳಿ, ಕಷ್ಟಪಟ್ಟು ತಿಂಗಳಾನ್ಗಟ್ಟೆ ಒದ್ದಾಡಿ ಗೂಡಿನಲ್ಲಿ ಜೇನ್ ಸಂಗ್ರಹ ಮಾಡುತ್ತೆ. ಈ ಜೇನ್ ತೆಗೆಯೋರು ಏನ್ ಮಾಡ್ತಾರೆ, ರಾತ್ರಿ ಒಂದ್ ದಿವಸ ಗೋಣಿ ಹೊತ್ಕೊಂಡ್ ಬಂದು ಕೆಳಗಡೆ ಒಂದು ಹೊಗೆ ಹಾಕಿ ಸೀದಾ ಅಷ್ಟು ಅದು ತಿಂಗಳಾನ್ಗಟ್ಲೆ ಸಂಪಾದನೆ ಮಾಡಿದ್ರೆ ಒಂದು ಕಟ್ ಮಾಡಿ ಸೀದಾ ತಗೊಂಡು ಮನೆಗೆ ಬಂದ್ ಬಿಡ್ತಾರೆ. ಬೆಳಿಗ್ಗೆ ಅವುಗಳು ಬಂದ್ ನೋಡಿದ್ರೆ ಅವುಗಳ ಗೂಡಿನಲ್ಲಿ ಜೇನಿನ ಒಂದು ಹನಿಯೂ ಇಲ್ಲ, ಹನಿಯೂ ಇಲ್ಲ. ಹಾಗೆ ಆ ಮನುಷ್ಯನ ಸಂಗ್ರಹದ ವಸ್ತುವನ್ನ ಅಂದ್ರೆ ಸಂಪಾದಿಸಿದ, ಸಂಗ್ರಹ ಮಾಡಿಟ್ಟುಕೊಂಡ ಸಂಪತ್ತಿನ ದುರವಸ್ಥೆಯು ಕೂಡ ಹೀಗೆ ಆಗುತ್ತೆ. ಹೇಗೋ ಜಗಳಾಡಿ ಏನೋ ಒಂದಿಷ್ಟು ತನ್ನದನ್ನ ದಕ್ಕಿಸಿಕೊಂಡ ಅಂತ ನೆಮ್ಮದಿ ಇರುತ್ತಾ? ಆ ಹೊಡೆದಾಡಿ ಪೆಟ್ಟು ತಿಂದು ಹೋದವನಿರ್ತಾನಲ್ಲ, ಅವನು ಇನ್ನೊಂದು ರೀತಿಯಿಂದ ಜಗಳಾಡಿ ಅದನ್ನು ವಾಪಸ್ಸು ಅವನಿಗೆ ನನಗೆ ಅನ್ಯಾಯ ಮಾಡಿದ್ದನ್ನ ನಾನು ತೀರಿಸ್ಬೇಕು ಅಂತ ಪ್ರತಿಯಾಗಿ ಅನ್ಯಾಯ ಮಾಡ್ತಾ ಇರ್ತಾನೆ. ಹೀಗೆ ಮಾಡಿದ ಕರ್ಮಕ್ಕೆ ಪ್ರತಿಯಾದ ಕರ್ಮ ಇದ್ದೇ ಇರುತ್ತೆ. ಇನ್ನು ಸಣ್ಣ ಪುಟ್ಟ ಜೀವನದಲ್ಲಿ ಸುಖ ಸಿಕ್ಕಿದಾಗ ಈ ಸುಖ ಆದ್ರೂ ನಮ್ಗೆ ಜೀವನದ ಅಸ್ತಿತ್ವಕ್ಕೆ ಒಂದು ಅರ್ಥವನ್ನ ಕೊಡ್ತಾ ಇದೆ ಅಂತ ಕೊಟ್ಟವನ ಬಗ್ಗೆ ಕೃತಜ್ಞತೆನೇ ಇರುವುದಿಲ್ಲ. ಮಕ್ಕಳ ಮುದ್ದು ಮಾತು, ಕೈ ನೀಡಿ ಮಧ್ಯಾಹ್ನ ಅಥವಾ ರಾತ್ರಿ ಹೊತ್ತು ನಿಶ್ಚಿಂತೆಯಿಂದ ಮಲಗಿದ್ದು, ಅಥವಾ ಆತ್ಮೀಯರು ಬಂದು ಒಳ್ಳೆ ಸವಿ ಊಟವನ್ನ ಜೊತೆಗೆ ಸೇರಿ ಮಾಡಿದ್ದು, ಈ ಸುಖಗಳಿದ್ದಾಗಲೂ ಅವನ ಜೀವನದಲ್ಲಿ ನಂಗೇನು ಸುಖ ಇಲ್ಲ ಅಂತ ಮತ್ತೆ ಸುಳ್ಳೇ ಹೇಳ್ತಿರ್ತಾನೆ. ಸುಖಗಳು ಕೆಲವೆಲ್ಲ ತೊಂದರೆಗಳಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಬರೀ ಜೀವನದಲ್ಲಿ ತೊಂದರೆ ಇರಲ್ಲ, ಅನೇಕ ಒಳ್ಳೆ ಅಂಶಗಳು ಇರ್ತವೆ. ಕಣ್ಣಿಗೆ ನಾವು ಬಿಟ್ಟು ನೋಡಿದ್ರೆ, ಸಂಗತಿಗಳನ್ನ ಗಮನಿಸಿ ನೋಡಿದ್ರೆ, ತುತ್ತು ಅನ್ನ ತಿನ್ನುವಾಗ ಅದರಲ್ಲಿ ರುಚಿಯನ್ನು ಅನುಭವಿಸಿದ್ರೆ ಅದು ಒಂದು ದೊಡ್ಡ ಸುಖ. ಆದ್ರೆ ನಾವು ತಿನ್ನುವಾಗ ಏನೋ ಮಾತಾಡ್ತಾ, ಯಾರನ್ನೋ ತಮಾಷೆ ಮಾಡ್ತಾ, ಇನ್ನೇನೋ ಗಮನಿಸ್ತಾ, ಅನ್ನದ ಆ ಹೊತ್ತಿನ ಸ್ವಾರಸ್ಯವನ್ನ, ಸ್ವರಸತೆಯನ್ನ ಅರ್ಥ ಮಾಡಿಕೊಳ್ಳದೆ ಕಸದ ಬುಟ್ಟಿಗೆ ಕಸ ಹಾಕಿದ ಹಾಗೆ ಹೊಟ್ಟೆಗೆ ಅನ್ನ ತುಂಬ್ತಾ ಇರ್ತೇವೆ. ಹಾಗೆ ತುಂಬಿದ್ರೆ ಆ ಸುಖವನ್ನ ಸುಖ ಅಂತ ಅನುಭವಿಸುವ ಮುನ್ನ ಆಯುಷ್ಯನೇ ಮುಗಿದು ಹೋಗಿರುತ್ತೆ. ಕ್ಷುದ್ರ ದೇವತೆಗಳನ್ನ ಆರಾಧಿಸ್ತಾನೆ. ಆರಾಧನೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಆ ದೇವತೆಗಳು ಕ್ಷಮಿಸುವುದಿಲ್ಲ, ಅವರು ಮತ್ತಷ್ಟು ಅನರ್ಥ ಮಾಡ್ತಾರೆ. ನಂಬಿ ಮಧ್ಯದಲ್ಲಿ ಕೈ ಬಿಟ್ರೆ ಮತ್ತೆ ಅವುಗಳು ಕೈ ಹಿಡಿಯಲ್ಲ. ತುಂಬಾ ಹಿಂಸೆ ಮಾಡಿ ಹಾಕುದು ಅಂದ್ರೆ ಅವನಿಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದುಸ್ಥಿತ ಬರುತ್ತೆ, ವಿಪರೀತವಾದ ಫಲ ಕೊಡುತ್ತೆ.
ದೊಡ್ಡವರ ಜ್ಞಾನಿಗಳ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಸರಿ ಇಲ್ಲ. ಯಾವ್ದಾದ್ರು ಮಂತ್ರ ಹೇಳಿ, ವಶೀಕರಣದ ಒಂದು ತಾಯ್ತ ಕೊಡಿ, ಅದರಿಂದ ನನಗೆ ಬೇಕಾದ್ದನ್ನ ಸಿದ್ಧಿಸಿಕೊಳ್ತೇನೆ ಅಂತ ಹೀಗೆ ಹಠ ಮಾಡ್ತಾನೆ. ಬಿಟ್ರೆ ದಿನಾ ಮನೆಯಲ್ಲಿ ಒಂದು ದೀಪ ಹಚ್ಚಿ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ, ಗುರುದೇವತೆಗಳನ್ನ ಗೌರವಿಸಿ, ನಿಮ್ಮ ಗುರು ಮಠವನ್ನ ಪ್ರೀತಿಸಿ, ಅಥವಾ ನಿಮ್ಮ ಕುಲದೇವರಿಗೆ ಹೋಗಿ ಒಂದಿಷ್ಟು ವರ್ಷಕ್ಕೊಮ್ಮೆ 2 ಸರ್ತಿ ಆದ್ರೂ ಕುಟುಂಬ ಸಹಿತರಾಗಿ ಹೋಗಿ ಒಂದ್ ಸಣ್ಣ ಕಾಣಿಕೆ ಕೊಟ್ಟು ಒಂದ್ ಸೇವೆ ಮಾಡಿ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ ಅದು ಒಂಥರ ವಿಷದ ಗುಳಿಗೆಯನ್ನ ಬಾಯಿಗೆ ಹಾಕಿದ ಹಾಗೆ ಅದನ್ನು ಉಗುಳ್ತಾರೆ. ಇದೆಂತ ಜ್ಯೋತಿಷ್ಯ ಇದು? ಇದಾ ಜ್ಯೋತಿಷ್ಯ ಅಂದ್ರೆ? ಜ್ಯೋತಿಷ್ಯ ಅಂದ್ರೆ ಒಂದು ಕಾಳಸರ್ಪ ಯೋಗ, ಇನ್ನೊಂದು ಮತ್ತೊಂದು 5, 8, 10 ಗ್ರಹಗಳು, ಅದರ ಮೇಲೆ 2 ಗ್ರಹ ಸೇರಿಸಿದ ಮತ್ತೊಂದು ದೋಷ, ಇದನ್ನೆಲ್ಲ ಬಿಟ್ಟು ಹೇಳಿದ್ರೆ ಮಾತ್ರ ಅವನು ಜ್ಯೋತಿಷಿ. ಇದೆಲ್ಲ ಹೇಳಬಾರದು ಅಂತ ಹೇಳಿದೆ, ಇದ್ರೆ ಹೇಳಬೇಕು. ಆದ್ರೆ ಏನಾಗುತ್ತೆ, ಜ್ಯೋತಿಷಿಯ ಮುಖ್ಯ ಕರ್ತವ್ಯ ಏನ್ ಗೊತ್ತಾ? ಸಂತೈಕೆ. ಕಷ್ಟದಲ್ಲಿದ್ದವರಿಗೆ ಮೊದಲು ಸಂತೈಕೆ. ಅವರು ಮೊದಲೇ ಬಳಲಿ ಬಂದಿರ್ತಾರೆ. ನಾವು ದೊಡ್ಡ ದೊಡ್ಡ ಶಬ್ದಗಳನ್ನ ಹಾಕಿ ಅವರಿಗೆ ನನ್ನ ಜೀವನದಲ್ಲಿ ಇನ್ನೇನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಬೆದರಿಸ್ತಾ ಇದ್ದೇವೆ ಅಂದ್ರೆ ನಮ್ಮ ಜ್ಯೋತಿಷಕ್ಕೇನು ಉಪಯೋಗ ಇದೆ? ಯಾವಾಗ ಒಬ್ಬ ವ್ಯಕ್ತಿ ತನ್ನ ಕಷ್ಟವನ್ನ ಹೇಳ್ಕೊಂಡು ಬರ್ತಾನೆ ಅಂದ್ರೆ ಅವ್ನು ಕಷ್ಟದಲ್ಲಿ ಇದ್ದಾನೆ ಅಂತಾನೆ ಬಂದದ್ದು. ಅವನ ಕಷ್ಟಕ್ಕೆ ನಾವ್ ಇನ್ನೊಂದು 50,000, 20,000, 30,000 ಒಂದಿಷ್ಟು ಪ್ರಾಯಶ್ಚಿತ್ತಗಳನ್ನ ಪಶ್ಚಾತ್ತಾಪ ಪಡ್ಬೇಕು ಅಂತ ಹಾಕಿ ಬಿಟ್ರೆ ನಾನ್ ಕೇಳಿಕ್ ಬಂದದ್ದೇ ತಪ್ಪು ಅಂತ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಇನ್ನೊಂದ್ ಸರ್ತಿ ಅದರ ನಂಬಿಕೆನೆ ಅವನಿಗೆ ಹೊರಟು ಹೋಗುತ್ತೆ. ಅವನಿಗೆ ಸರಳವಾದ ಹೇಳ್ಬೇಕು. ಮೊದ್ಲು ಆರಂಭದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಪರಿಹಾರದ ಸೂತ್ರಗಳನ್ನ ಹೇಳಿ, ಆಮೇಲೆ ಅವನಿಗೆ ನಿಜವಾಗಿಯೂ ಸಾಮರ್ಥ್ಯ ಇದ್ದು ಒಳ್ಳೇದನ್ನ 4 ಜನಕ್ಕೆ ಅವನಿಂದ ಉಪಕಾರ ಆಗುತ್ತೆ ಅಂತ ಗಮನಿಸಿದ್ರೆ ಆವಾಗ ಅದು ತನ್ನ ಕಡೆಗೆ ಹರಿಲೇಬಾರದು. ಆ ಸಂಪತ್ತಿನ ಯಾವ ಮೂಲವನ್ನು ಕೂಡ ತನ್ನೆಡೆಗೆ ಹರಿಯುವಂತೆ ಯೋಚನೆ ಮಾಡಬಾರ್ದು. ಅವನು ಎಷ್ಟು ನಿಸ್ಪೃಹನಾಗಿ ಮಾಡ್ತಾನೋ ಅಷ್ಟು ಅವನ ಸಿದ್ಧಿ ಹೆಚ್ಚುತ್ತೆ. ಎಲ್ಲಿ ಪ್ರಸಿದ್ಧಿ ಇರುತ್ತೋ ಅಲ್ಲಿ ಸಿದ್ಧಿ ಇರಲ್ಲ, ಎಲ್ಲಿ ಸಿದ್ಧಿ ಇರುತ್ತೋ ಅಲ್ಲಿ ಪ್ರಸಿದ್ಧಿಯ ಕಡೆಗೆ ಅವನ್ ಮನಸ್ಸು ಮಾಡಲ್ಲ. ಅದರಿಂದಾಗಿ ಪ್ರಸಿದ್ಧರು ಅಂತ ಬೋರ್ಡ್ ಹಾಕೊಂಡು ತಿರುಗ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿ ಅಲ್ಲಿ ಜ್ಯೋತಿಷ್ಯ ಅಂತೂ ಇರಲ್ಲ. ಜ್ಯೋತಿಷ್ಯದ ಪುಸ್ತಕ ಎಲ್ಲೋ ಒಂಚೂರು ಓಡಾಡ್ಬೋದು ಅಷ್ಟೇ. ಯಾಕೆಂದ್ರೆ ರ್ಯಾಕ್ ಅಲ್ಲಿ ಇಲ್ಲದೆ ಇದ್ರೆ ಇವ್ನು ಈ ವಕೀಲರ ಹಿಂದೆ ಎಲ್ಲೋ ವಕೀಲರದ್ದು 1,000 ಬುಕ್ ಇರುತ್ತೆ, ಅವ್ರು ಯಾವ್ದು ಓದಿರ್ತಾರೆ ಗೊತ್ತಿಲ್ಲ. ಹಂಗೆ ಇವ್ರಿಗೊಂದು ಪುಸ್ತಕಗಳ ರಾಶಿ ಇಟ್ಟು ಬಿಟ್ಟಿರ್ತಾರೆ. ಯಾಕೆಂದ್ರೆ ನೋಡಿದವರಿಗೆ ಇವ್ರು ಜ್ಯೋತಿಷಿಗಳೇ ಅಂತ ಒಂದು ಧೈರ್ಯ ಬರ್ಬೇಕಲ್ಲ. ಅದು ತೆಗೆದು ಪುಸ್ತಕದ ಹೆಸರು ಓದಿ ಅಂದ್ರೆ ಬರ್ಲಿಕ್ಕಿಲ್ಲ, ಸಂಸ್ಕೃತ ಸುಟ್ಟು ತಿನ್ಲಿಕ್ಕೆ ಬರಲ್ಲ. ಆದ್ರೂ ಮಹಾ ಜ್ಯೋತಿಷಿಗಳೊಂದು ಬೋರ್ಡ್ ಹಾಕೊಂಡು ತಿರುಗ್ತಾ ಇರ್ತಾರೆ. ಆದ್ರೆ ಇಂಥವರಿಂದ ಮೋಸಕ್ಕೆ ಒಳಗಾದ ಮನುಷ್ಯ, ಸಂಸಾರದ ಜೀವ, ದೇವತೆಗಳಲ್ಲಿ ಉಪಾಸನೆ ಮಾಡುವ ಕ್ರಮ ಗೊತ್ತಿಲ್ಲ, ಬದುಕಿಗೆ ಯಾರಾದ್ರೂ ಆಸರೆ ಕೊಡ್ತಾರೆ ಅಂತ ಬಂದು ಕೈ ನೀಡಿದ್ರೆ ಅವನ್ ಕೈ ತಿನ್ನೋನಾಗಿರ್ತಾನೆ. ಇವನ್ ಕೈ ತೋರಿಸಿದ್ದು ಅವನ್ ಕೈ ನುಂಗಿದ್ದು. ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗಿದ ಅಂತ ಇರುತ್ತಲ್ಲ, ಅದು ಇಂಥವರಿಗೆ ಹೇಳುದು ಕೆಲವೊಮ್ಮೆ. ಅದರಿಂದಾಗಿ ಇಡೀ ಜೀವನವನ್ನ ಇನ್ನೊಬ್ಬರ ಎದುರುಗಡೆ ಚಾಚಿ 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 ಜೀವ ಹೈರಾಣಾಗಿ ಹೋಗುತ್ತೆ. ಮತ್ತೆ ಕೆಲವೊಂದ್ ಸರ್ತಿ ಏನ್ ಅನ್ಸುತ್ತೆ ಅಂದ್ರೆ ಈ ನೀತಿ ನಿಯಮಗಳಿಲ್ಲದೆ ಬಿಂದಾಸಾಗಿ ಬದುಕುವವರ ಜೀವನ ಬಹಳ ಆಕರ್ಷಕವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಮರೀಚಿಕೆಯ ಹಾಗೆ, ತುಂಬಾ ಚೆನ್ನಾಗಿದೆ, ಹಾಗೆ ಇರ್ಬೇಕು ನಾವು ಕೂಡ. ಏನ್ ಟೆನ್ಷನ್ ಇಲ್ಲ, ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತಿಲ್ಲ, ದೇವ್ರ ಪ್ರಾರ್ಥನೆ ಮಾಡ್ಬೇಕು ಅಂತಿಲ್ಲ, ಸ್ನಾನ ಮಾಡಿದ್ರು ತಿಂಡಿ ತೀರ್ಥ ಎಲ್ಲ ಚೆನ್ನಾಗಿ ತಿಂದು ಗಡದ್ದಾಗಿ ಆಮೇಲೂ ಮತ್ತೆ ಮಲಗಿ, ಮಧ್ಯಾಹ್ನ ಮತ್ತೆ ಬೇಕಿದ್ರೆ ಹಲ್ಲುಜ್ಜಿ ಪಕ್ಕದವ್ರಿಗೆ ತೊಂದರೆ ಆಗ್ಬಾರ್ದು ಅಂತ, ಆಮೇಲೆ ಮತ್ತೆ ಇನ್ನೇನು ಊರಿಗೆಲ್ಲ ಸುತ್ತಿ ರಾತ್ರಿ ಪಿಶಾಚಿ ತರ ಓಡಾಡಿ ಎಲ್ಲಾ ಸಿನಿಮಾ ನೋಡ್ಕೊಂಡು ಕುಡಿದು ಕುಪ್ಪಳಿಸಿ ಬಂದ್ರೆ ಈಗ ಇದು ಹ್ಯಾಪಿ ಲೈಫ್, ಇದು ನಿಜವಾದ ಜೀವನ ಅಂತ ಭ್ರಮಿಸುವ ಆಕರ್ಷಣೆ ಕಾಣಿಸುತ್ತೆ ಮನುಷ್ಯನಿಗೆ. ಯಾವಾಗ ಹೀಗೆ ಆಕರ್ಷಣೆ ಕಾಣಿಸ್ತೋ ಅದ್ರ ಒಟ್ಟಿಗೆನೆ ನರಕದ ಟಿಕೆಟ್ ಫ್ರೀ ಕೊಟ್ಟಿರ್ತಾರೆ. ಇಲ್ಲಿಗೆ ಹೋದ್ರೆ ಇಲ್ಲಿಗೆ ಫ್ರೀ ಆಗಿ ಹೋಗ್ಬೇಕು, ಅಲ್ಲಿಗೆ ಹೋಗಲ್ಲ ಅಂದ್ರೆ ಬಿಡಲ್ಲ. ಅದು ಇಲ್ಲಿಗೆ ಹೋದ್ಮೇಲೆ ಒಂದೇ ದಾರಿ, ಅದ್ ನರಕಕ್ಕೆ ಹೋಗಿ ವಾಪಸ್ ಬರ್ಸೋದು. ಅದು ಅವನಿಗೆ ಕಾಣಲ್ಲ ಅಷ್ಟೇ. ಆದ್ರಿಂದಾಗಿ ಧೈರ್ಯವಾಗಿ ನುಗ್ಗಿ ಬಿಡ್ತಾನೆ. ಅದು ಫ್ರೀ ಅಂತ ಹೇಳಿದ್ಮೇಲೆ ಖುಷಿಯಾಗಿ ಹೋಗ್ತಾನೆ. ಅವನ ಕೈಯಲ್ಲಿದ್ದ ಇನ್ನಷ್ಟು ಈ ವಸ್ತುಗಳನ್ನ ದೋಚಿ ಅವನಿಗೇನೋ 2 ಕೊಟ್ಟ ಫ್ರೀಯೇ ಕೊನೆ ಗತಿ, ಉಳಿದಿದ್ದೆಲ್ಲ ನಷ್ಟವನ್ನು ಹೊಂದುವ ಸ್ಥಿತಿಯ ಹಾಗೆ ಅನ್ಯಾಯಕ್ಕೆ ಈಡಾಗ್ತಾನೆ. ವ್ಯವಹಾರದಲ್ಲಿ ಒಬ್ರಿಗಿಂತ ಒಬ್ರು ಮೇಲ್ ಬರಬೇಕು ಅನ್ನುವ ಹೊಟ್ಟೆ ಕಿಚ್ಚಿನಿಂದ ಇಡೀ ಜೀವನ ಪೂರ್ತಿ ತಲೆಯನ್ನ ಇನ್ನೊಬ್ಬರನ್ನ ಬಗ್ಗಿಸುವುದು ಹೇಗೆ, ಇನ್ನೊಬ್ಬರನ್ನ ವಶಪಡಿಸಿಕೊಳ್ಳುವುದು ಹೇಗೆ ಅನ್ನುವ ಈ ಕಾರ್ಯಗಳಲ್ಲಿ ಶಕ್ತಿಯನ್ನ ವ್ಯಯ ಮಾಡ್ತಾ ಹೋಗ್ತಾರೆ. ಅದೇ ಪ್ರೀತಿಯನ್ನ, ಅದೇ ಬುದ್ಧಿವಂತಿಕೆಯನ್ನ ತನ್ನ ಜೀವನಕ್ಕೋಸ್ಕರ ಮಾಡಿಕೊಂಡಿದ್ದ ಅಂದ್ರೆ ಅಷ್ಟೊತ್ತಿಗೆ ಅವನು ಉದ್ಧಾರ ಆಗ್ಬಿಡ್ತಿದ್ದ. ಆದ್ರೆ ಅವನಿಗೆ ಉದ್ಧಾರದ ದಾರಿ ಗೊತ್ತಾಗಲ್ಲ. ಸಿಟ್ಟು ಬಂದಾಗ ಏನೇನೋ ಅಪಾರ್ಥ ಕೆಲಸಗಳನ್ನು ಮಾಡ್ತಾನೆ. ಸಿಟ್ಟಿಗೆ ನಿಜವಾಗ್ಲೂ ತುಂಬಾ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿ ಜೋಡಿಸಿದ್ರೆ, ಒಂಚೂರು ವಿವೇಕದ ಒಟ್ಟಿಗೆ ಅದಕ್ಕೆ ಕೆಲಸಕ್ಕೆ ದಾರಿ ತೋರಿಸಿದ್ರೆ ಅದಾಗುವ ಕೆಲಸ ಸಿಕ್ಕಾಪಟ್ಟೆ ದೊಡ್ಡದು ಫಲ.
ಧ್ರುವನಿಗೆ ಸಿಟ್ಟು ಬಂದಾಗ ಅಮ್ಮ ಹೇಳಿದ್ದು ಹೋಗ್ ತಪಸ್ ಮಾಡು ಅಂತ, ಹೇಗೋ ಹಾಗೆ ಬುದ್ಧಿಗೆ ದಾರಿ ತೋರಿಸೋರೊಬ್ರು ಬೇಕು, ದೊಡ್ಡವರು. ಆದ್ರೆ ಅವನಿಗೆ ಅಂತದ್ ಸಿಗಲ್ಲ. ಬೇರೆಯವರ ಸಂಪತ್ತನ್ನ ಹೇಗೋ ದಾರಿ ತಪ್ಪಿಸಿ ತನಗೆ ವಶ ಮಾಡಿಕೊಂಡ್ಮೇಲೆ ಅವನಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಖುಷಿ ಪಡ್ತಿರ್ತಾನೆ. ಇವನಿಗೂ ಗೊತ್ತೇ ಆಗದ ಹಾಗೆ ಒಂದು ರೋಗವು ಬಂದು ಸೇರ್ಕೊಂಡಿರುತ್ತೆ. ಆಮೇಲೆ ಯೋಚನೆ ಮಾಡ್ತಾನೆ, ಎಲ್ಲ ಸರಿ, ಈಗ 4 ಸ್ಟೇಜ್ ಬಂದ್ ನಿಂತಿದ್ಯಲ್ವಾ, ಗೊತ್ತೇ ಆಗ್ಲಿಲ್ಲ ನನಗೆ, ಯಾಕೆ ದೇವ್ರು ಗೊತ್ತು ಮಾಡ್ಲಿಲ್ಲ, ನನಗೆ ಅನ್ಯಾಯ ಮಾಡಿದ್ರಲ್ಲ ದೇವ್ರು ಅಂತ. ಆಗ ಹೇಳ್ತಾನೆ, ನೀನ್ ಇನ್ನೊಬ್ಬರ ದುಡ್ಡನ್ನ ಗೊತ್ತಾಗದಾಗೆ ಕಸ್ದಾಗ ಅವನಿಗೂ ಹಾಗೆ ಅನ್ಸಲ್ಲ, ನನಗೆ ಹೇಗ್ ದುಡ್ಡು ಹೋಗ್ತಾ ಇದೆ ಅಂತ ಗೊತ್ತಾಗದೆ ಕಸ್ಕೊಂಡ್ ಬಿಟ್ರಲ್ವಾ ಅಂತ ಅವನಿಗೆ ದುಃಖ ಆಗ್ಲಿಲ್ವಾ, ಹಾಗೆ ನಿನಗೂ ಆ ಗೊತ್ತಾಗದೆ ಬಂದ ನೋವನ್ನ ಅನುಭವಿಸ್ಲೇಬೇಕಾದದ್ದು ಅನಿವಾರ್ಯ. ಹಾಗೆ ಆ ಪಾಪದಿಂದಾಗಿ ಶರೀರವನ್ನ ತೊರೆದು ಮತ್ತೊಂದು ಶರೀರವನ್ನ ಪಡೆದು ಮತ್ತೆ ಈ ಬುದ್ಧಿಯನ್ನ ಅಕಸ್ಮಾತ್ ಬಿಟ್ಟ ಅಂದ್ರೆ ಉತ್ತಮ ದಾರಿಯನ್ನಂತೆ ಸೇರ್ತಾನೆ. ಒಂದು ವೇಳೆ ಈ ದಾರಿಯನ್ನ ಅರ್ಥ ಮಾಡಿಕೊಳ್ಳದೆ ಹೇಗೋ ಸಾಗಿದ್ರೆ ಸಾಕು ಅಂತ ಅಂದುಕೊಂಡವ ಮತ್ತೆ ಮತ್ತೆ ಇದೇ ಸಂಸಾರದಲ್ಲಿ ಸುತ್ತುತ್ತಾ ಇರ್ತಾನೆ. ಇದರಿಂದ ತಪ್ಪಿಸಿಕೊಳ್ಬೇಕು ಅಂತ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಆವಾಗ ಭಗವಂತನ ಎಚ್ಚರ ಅವನಿಗೆ ಬರುತ್ತೆ. ಅವನ ಕರ್ತೃತ್ವದಿಂದಲೇ ಇದೆಲ್ಲ ನಡೆಯುತ್ತೆ ಹೊರತು ನಾನು ಸ್ವಂತಕ್ಕೆ ನನ್ನಿಂದಲೇ ಏನೋ ಆಗತ್ತೆ ಅನ್ನುವ ಭ್ರಮೆ ನನಗಿಲ್ಲ ಅಂತ ಆತ ಎಚ್ಚೆತ್ತುಕೊಳ್ತಾನೆ ಅನ್ನುವಲ್ಲಿಗೆ 13ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ನಾನು ಪೂರ್ತಿ ಶ್ಲೋಕಗಳನ್ನು ಓದ್ಲಿಲ್ಲ. ಒಂದು ಸ್ತೋತ್ರ: ಯಜ್ಞಾಯ ಧರ್ಮಪತೆ ನಿಧಿ ನೈಪುಣಾಯ ಯೋಗಾಯ ಸಾಂಖ್ಯ ಶಿರಸೆ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ಮಮ ಇತ್ಯುದಾರಂ ಗಾಯನ್ ಮೃಗತ್ವಪಿ ಯಃ ಸಮುದಾಜಹಾರ. ಯಜ್ಞದಲ್ಲಿ ಆರಾಧಿಸುವವನಿಗೆ ಪುಣ್ಯಗಳನ್ನ ಸರಿಯಾಗಿ ಹಂಚುವವನಿಗೆ, ವಿಹಿತ ಕರ್ಮಾನುಷ್ಠಾನದಲ್ಲಿ ನೈಪುಣ್ಯವನ್ನ ಸಂಪಾದಿಸುವುದಕ್ಕೆ ಶಕ್ತಿ ಕೊಡುವವನಿಗೆ, ಇಂದ್ರಿಯಗಳಿಗೆ ತಮ್ಮ ತಮ್ಮ ವಿಷಯಗಳನ್ನ ಮುಟ್ಟುವುದಕ್ಕೆ ಒಳಗಿನಿಂದ ಪ್ರೇರಣೆ ಮಾಡಿದವನಿಗೆ, ಉತ್ತಮ ಜ್ಞಾನ ಸ್ವರೂಪನಿಗೆ, ಪ್ರಕೃತಿಯ ಒಡೆಯನಿಗೆ, ಪಾಪ ಪರಿಹಾರಕನಾದ ಹರಿಗೆ ನನ್ನ 100 ನಮನ ಅಂತ ಸ್ಮರಣೆ ಮಾಡಿ, ಮೃಗ ಜನ್ಮದಲ್ಲಿಯೂ ಭಗವಂತನನ್ನೇ ಚಿಂತಿಸ್ತಾ ಇದ್ದ ಕಾರಣದಿಂದ ಭರತನಿಗೆ ಈಗಲೂ ಆ ಹಿಂದೆ ಅನುಭವಿಸಿದ ವೈಭವ ಮತ್ತು ಈಗ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯಗಿಂತಲೂ ಕೂಡ ಜೀವನ ನಡೆಸುವಂತ ಪ್ರಸಂಗ ಬಂದಾಗಲೂ ಅದರ ಬಗ್ಗೆ ವ್ಯಥೆ ಪಡದೆ ಐಶ್ವರ್ಯ ಮತ್ತು ಬಡತನ ಎರಡಕ್ಕೂ ಮನಸ್ಸನ್ನ ಸಮಸ್ಥಿತಿಯಲ್ಲಿ ಕೊಟ್ಟುಕೊಳ್ಳುವ ಎಚ್ಚರ ಇದ್ದದ್ರಿಂದ ಅವರಿಗೆ ಮೋಕ್ಷ ಅನ್ನೋದು ಕಷ್ಟ ಸಾಧ್ಯವಾದದ್ದಲ್ಲ ಅಂತ ಅವನು ಹೇಳ್ತಾನೆ. ಹೀಗೆ ಭಗವದ್ಭಕ್ತರು ನಿರ್ಮಲವಾದ ಕರ್ಮಗಳನ್ನು ಮಾಡ್ತಾ ಬದುಕನ್ನ ಸಾರ್ಥಕಗೊಳಿಸ್ತಾರೆ. ರಾಜರ್ಷಿಯಾದ ಭರತನು ಕೂಡ ಹೀಗೆ ತನ್ನ ಬದುಕನ್ನ ಸಾರ್ಥಕಗೊಳಿಸಿದ. ಈ ಕಥೆಯನ್ನ ಯಾರು ಕೇಳ್ತಾರೋ, ಮಂಗಳಕರವಾದ ಭರತನ ಬದುಕಿನ ಕಥೆಯನ್ನ ರಘುಗಣನ ಉಪದೇಶದ ಜೊತೆಗೆ ಯಾರು ಕೇಳ್ತಾರೋ ಅವರಿಗೂ ಉತ್ತಮ ಗತಿ ಅನ್ನೋದು ಸಿಗುತ್ತೆ. ಸ್ವರ್ಗಾದಿ ಫಲಗಳಷ್ಟೇ ಅಲ್ಲದೆ ಭಗವಂತನ ಎಚ್ಚರವನ್ನು ಪಡೀತಾನೆ. ಭಗವಂತನನ್ನು ಹೊಂದಲೇಬೇಕು ಅನ್ನುವ ನಿಶ್ಚಿತವಾದ ಬುದ್ಧಿ ಆತನಿಗೆ ಹುಟ್ಟತ್ತೆ. ತನ್ನ ಅಭೀಷ್ಟಗಳನ್ನ ಪಡೆಯುವುದಕ್ಕೆ ಸಾಮಾನ್ಯ ಬೇರೆ ಅಂದ್ರೆ ಯಾರತ್ರ ಕೇಳಿದ್ರೆ ನಮ್ಗೆ ನಿಜವಾದ್ದು ಸಿಗುವುದಿಲ್ವೋ ಅವ್ರ ಹತ್ರ ಕೈ ಚಾಚುವ ಬುದ್ಧಿ ಅವನಿಗೆ ಇರುವುದಿಲ್ಲ. ಸುಮ್ನೆ ಯಾರ್ಯಾರ ಹತ್ರನು ಕೇಳ್ಬೇಕು ಅಂತಾನೆ ಕೈ ಹಾಕಲ್ಲ. ಕೇಳುವ ಅನಿವಾರ್ಯತೆ ಬಂದ್ರು ಕೂಡ ಬೇಡಿದರೆ ಎನ್ನೊಡೆಯನ ಬೇಡುವೆನು ಅಂತ ಭಗವಂತನನ್ನೇ ಶರಣಾಗ್ತಾನೆ ಹೊರತು ಲೋಕದ ಉಳಿದವರ ಹತ್ರ ಯಾರತ್ರನು ಕೈ ಚಾಚುವುದಿಲ್ಲ. ಇದು ಈ ಕಥೆಯನ್ನು ಕೇಳಿದ್ರಿಂದ ಬರುವ ವಿಶೇಷ ಫಲ ಅಂತ 13ನೇ ಅಧ್ಯಾಯ ಮುಕ್ತಾಯ ಮಾಡ್ತಾರೆ. 14ನೇ ಅಧ್ಯಾಯದ ಸ್ವಲ್ಪ ಭಾಗ ಮತ್ತೆ ಯಾಕೆ ಈ ಸಂಸಾರವನ್ನು ಆಗದಿಂದ ಹೆದರಿಸ್ತಾ ಇದ್ದೀರಿ, ಗೊಂಡಾರಣ್ಯ 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 ಅಷ್ಟು ಕಷ್ಟನ, ಹುಲಿ ಸಿಂಹ ಈ ಎಲ್ಲ ಪ್ರಾಣಿಗಳನ್ನ ಕೇಳಿದ್ರೇನೆ ಭಯ ಆಗುತ್ತೆ. ಇನ್ನು ಅದರ ಜೊತೆಗಿದ್ರೆ ಯಾರಪ್ಪ ಹುಲಿ, ಯಾರಪ್ಪ ಸಿಂಹ, ಯಾರಪ್ಪ ಗಾಗೆ, ಯಾರಪ್ಪ ಗೂಬೆ ಅಂತೆಲ್ಲ ಪ್ರಶ್ನೆ ಬಂದ್ರೆ ನಮ್ಮೊಳಗೆ ಎಲ್ಲೋ ದೂರದಲ್ಲಿಲ್ಲ, ಒಟ್ಟಿಗೆ ಇರ್ತೀವಿ. ನಾವು ಪ್ರಾಣಿಗಳ ಜೊತೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದೀವಿ. ಆದ್ರೆ ನಾವ್ ಅನ್ಕೊಂಡಿರ್ತೀವಿ ನಾವು ಮಾತ್ರ ಪ್ರಾಣಿಗಳಲ್ಲ, ಬೇರೆ ಎಲ್ಲ ಪ್ರಾಣಿಗಳು ಅಂತ. ಆದ್ರೆ ನೀನು ಒಂದು ಪ್ರಾಣವುಳ್ಳ ಪ್ರಾಣಿ ಅನ್ನೋದನ್ನ ಆ ಗೊಂಡಾರಣ್ಯದ ನಡುವೆ ಇರುವುದು ಹೇಗೆ ಅನ್ನೋದರ ಮೂಲಕ ತೋರಿಸ್ತಾರೆ. ಮತ್ತೆ ನಾಳೆ ಆ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ನಾಳೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ನಾಳೆ ಎಂದು ಹೊರಗೆ ಎಲ್ಲೋ ಹೋಗ್ಲಿಕ್ಕಿದೆ, ಒಂದು ತ್ರಿಕಾಲ ಪೂಜೆ ಕಾರ್ಯಕ್ರಮಕ್ಕೆ ಬರುವಾಗ ತಡ ಆಗತ್ತೆ ಮೋಸ್ಟ್ಲಿ. ನಾಳಿದ್ದು ಮಾಡೋಣ ಭಾಗವತ, ಸರಿನಾ? ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
दानपरा यशस्विनो मनस्विनो मन्त्रविदस्सु मङ्गलाः क्षेमं न विन्दन्ति विना यदर्पणं तस्मै सुभद्रश्रवसे नमो नमः ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मतपसम् सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् धर्मस्य पराभवः सद्भावना प्राणभृतां भूयात् विश्वस्य मङ्गलम् श्रीकृष्णार्पितम् अस्तु।